ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಮತ್ತೊಂದಾವರ್ತಿ ಕ್ರಿಸ್ತ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನ ದೇವರು ನಮಗೆ ಕೊಟ್ಟಿರುವಂತ ದಿನ, ದೇವರನ್ನು ಆರಾಧಿಸುವಂತ ದಿನ, ದೇವರನ್ನು ಕುರಿತು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ನಮಗೆ ಸಮಯವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋನಾಗಿದೆ. ಬೇರೆ ಸತ್ಯವೇದದಲ್ಲಿ ಅನೇಕ ಭಕ್ತರು ಅವರ ಜೀವನಗಳನ್ನ ದೇವರು ನಮಗೋಸ್ಕರ ಬರೆಸಿಕೊಡುತ್ತಾ, ಆ ಭಕ್ತರ ಜೀವನಗಳಿಂದ ನಮಗೆ ಅನೇಕ ಗುಣಪಾಠಗಳನ್ನು ಕೂಡ ದೇವರು ನಮಗೆ ತಿಳಿಸಿದ್ದಾರೆ. ಅನೇಕ ಗುಣಪಾಠಗಳು. ಯಾಕಂತಂದ್ರೆ ಅವುಗಳಿಂದ ನಾವು ಕಲಿಯಬೇಕಾಗಿರುವಂತ ಸಂಗತಿಗಳು ಇದ್ದಾವೆ. ಅವುಗಳಿಂದ ನಾವು ತಿಳಿಯಬೇಕಾಗಿರುವಂತ ಸಂಗತಿಗಳು ಅನೇಕವು ಇದ್ದಾವೆ. ಈ ದಿನ ಸತ್ಯವೇದದಲ್ಲಿ ನಾವು ಅನೇಕ ಬಾರಿ ಈ ಭಕ್ತನನ್ನು ಕುರಿತು ಮಾತನಾಡಿಕೊಂಡಿದ್ದೇವೆ. ಈ ಭಕ್ತನನ್ನು ಕುರಿತು ಎಷ್ಟು ಮಾತನಾಡಿಕೊಂಡರೂ ಕೂಡ ಕಡಿಮೆ ಅಂತಾನೆ ಹೇಳಬೇಕು. ಯಾಕಂತಂದ್ರೆ ದೇವರೊಂದಿಗೆ ಈ ವ್ಯಕ್ತಿಗಿರುವಂತ ಸಂಬಂಧ, ಆ ಸಂಬಂಧ ಬಹಳ ಹೆಚ್ಚಾಗಿದೆ, ಬಹಳ ಅತ್ಯಮೂಲ್ಯವಾಗಿದೆ. ಈ ಅತ್ಯಮೂಲ್ಯವಾದಂತ ಈ ಸಂಬಂಧವನ್ನು ಎಷ್ಟು ವಿವರಿಸಿಕೊಂಡರೂ, ಎಷ್ಟು ಮಾತನಾಡಿಕೊಂಡರೂ ಕೆಲವೊಮ್ಮೆ ಕಡಿಮೆ ಅನ್ಸುತ್ತೆ. ಯಾರ ಭಕ್ತನಂತಂದ್ರೆ ಭಕ್ತನಾದ ದಾವೀದನು. ದಾವೀದನಿಗೂ ದೇವರಿಗಿರುವಂತ ಸಂಬಂಧ ಎಂತದ್ದಂತಂದ್ರೆ ಪ್ರಿಯರೇ, ಅದು ವಿಶೇಷವಾದಂತ ಸಂಬಂಧ, ಅದು ಕುರೂಪವಾದಂತ ಸಂಬಂಧ. ಅದಕ್ಕೆ ದಾವೀದನು ದೇವರನ್ನು ವಿವರಿಸುತ್ತಾ, ದೇವರನ್ನು ವರ್ಣಿಸುತ್ತಾ, ದೇವರು ತನ್ನ ಜೀವನದಲ್ಲಿ ಮಾಡಿದಂತ ಉಪಕಾರಗಳನ್ನ ಪ್ರತಿ ಬಾರಿ ನೆನೆಸಿಕೊಳ್ಳುತ್ತಾನೆ. ನಾವು ಎಲ್ಲಾ ಪ್ರಾರ್ಥನೆ ಆದ ಮೇಲೆ ಕೊನೆಯದಾಗಿ ಹೇಳ್ಕೊಳ್ತೇವೆ ಏನಂತ, ನನ್ನ ಮನವೇ ಯೆಹೋವನನ್ನು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮನು. ಯಾರ್ದು ಈ ಮಾತು? ಯಾರು ಹೇಳಿದರು ಈ ಮಾತು ಅಂತಂದ್ರೆ ದಾವೀದನು, ಭಕ್ತನಾದಂತ ದಾವೀದನು. ಯಾಕೆ ದಾವೀದನ ಆ ಮಾತನ್ನ ಹೇಳ್ತಿದ್ದಾನೆ ಅಂತಂದ್ರೆ, ದೇವರು ಮಾಡಿದ ಉಪಕಾರಗಳನ್ನ ನಾವು ಎಂದಿಗೂ ಮರೆಯಬಾರದು. ಅದು ನಮ್ಮ ಹೃದಯಗಳಲ್ಲಿ ಇರಬೇಕು. ಯಾಕೆ ಮರೆತೋದ್ರೆ ಏನಾಗುತ್ತೆ ಅಂತಂದ್ರೆ, ದೇವರ ಮೇಲನ ಭಕ್ತಿ ನಮಗಿರೋದಿಲ್ಲ, ದೇವರ ಮೇಲನ ವಿಶ್ವಾಸ ನಮಗೆ ಇರುವುದಿಲ್ಲ. ದಾವೀದನು ದೇವರು ಮಾಡಿದಂತ ಉಪಕಾರಗಳನ್ನ ನೆನೆಸಿಕೊಂಡು ಮರೆಯದೆ ಹೃದಯದಲ್ಲಿ ಮಾತ್ರ ಇಟ್ಟುಕೊಂಡಿಲ್ಲ ಪ್ರಿಯರೇ, ಅದನ್ನು ಪ್ರಕಟಿಸುತ್ತಿದ್ದಾನೆ. ಹಿ ಈಸ್ ಪ್ರೀಚಿಂಗ್. 66ನೇ ಕೀರ್ತನೆ, 66ನೆಯ ಕೀರ್ತನೆ 16ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಮಾತನ್ನು ನಾವು ನೋಡೋಣ ಪ್ರಿಯರೇ. 66ನೇ ಅಧ್ಯಾಯ 16ನೆಯ ವಚನ. ಎಲ್ಲಾ ದೇವ ಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ಭಕ್ತನು ಏನಂತ ಕರೆವಿಕೆ ಕೊಡ್ತಿದ್ದಾನೆ, ಏನಂತ ತಿಳಿಸ್ತಿದ್ದಾನೆ ಅಂತಂದ್ರೆ, ದೇವ ಭಕ್ತರೇ, ಎಲ್ಲಾ ದೇವರನ್ನ ನಂಬಿದಂತವರೇ, ಎಲ್ಲಾ ದೇವರನ್ನು ಅಂಗೀಕರಿಸಿದಂತವರೇ ಬನ್ನಿ. ಬಂದರೆ ನಿಮಗೆ ಒಂದು ವಿಷಯ ನಾನು ಹೇಳ್ತೇನೆ, ನೀವೊಂದು ವಿಷಯವನ್ನ ಕೇಳಬೇಕು. ಏನದು ಅಂತಂದ್ರೆ, ದೇವರು ನನ್ನ ಜೀವನದಲ್ಲಿ ಮಾಡಿದ್ದೆಲ್ಲವನ್ನು ನಿಮಗೆ ನಾನು, ವಾಟ್ ಎವರ್ ಗಾಡ್ ಹ್ಯಾಸ್ ಡನ್ ಇನ್ ಮೈ ಲೈಫ್, ನನ್ನ ಜೀವನದಲ್ಲಿ ದೇವರು ಏನೇನು ಮಾಡಿದ್ದಾರೋ ಆ ಎಲ್ಲವನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆ ಗೊತ್ತಾ, ನಾನು ಒಂದು ದಿನ ಇಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಇವತ್ತಿರುವಂತ ಪರಿಸ್ಥಿತಿಯಲ್ಲಿ ನನ್ನ ಪ್ರಾರಂಭವಿರಲಿಲ್ಲ. ಏನು ಇಲ್ಲದವನಾಗಿದ್ದಂತ ನನ್ನನ್ನು ದೇವರು ಈ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಈ ವಿಷಯವನ್ನ ಕುರಿತು ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ನಾನು 4 ಗೋಡೆಗಳ ಮಧ್ಯದಲ್ಲಿ ಹೇಳಲ್ಲ. ನೀವು ಬನ್ನಿ, ನೀವು ಬಂದರೆ ನಿಮಗೆ ನಾನು ತಿಳಿಸುತ್ತೇನೆ, ನಿಮಗೆ ನಾನು ಹೇಳುತ್ತೇನೆ. ಯಾಕೆ ಅಂತಂದ್ರೆ, ಬಿಕಾಸ್ ಇಟ್ ಈಸ್ ನಾಟ್ ಹಿಸ್ ಸ್ಟೋರಿ, ಇಟ್ ಈಸ್ ಗಾಡ್ಸ್ ಪವರ್. ಯಾಕಂತಂದ್ರೆ ಇದು ಆತನ ಕಥೆಯನ್ನಲ್ಲಿ ಹೇಳ್ತಿಲ್ಲ ಆ ವ್ಯಕ್ತಿ, ಆ ಭಕ್ತನು ಅಲ್ಲಿ ದೇವರ ಮಹಿಮೆಯನ್ನ ತಿಳಿಸುತ್ತಿದ್ದಾನೆ, ಅಲ್ಲಿ ದೇವರ ಶಕ್ತಿಯನ್ನ ತಿಳಿಸುತ್ತಿದ್ದಾನೆ. ಯಾಕಂತಂದ್ರೆ ದೇವರು ನನ್ನ ಜೀವನದಲ್ಲಿ ಮಾಡಿದಂತ ಅದ್ಭುತ, ದೇವರು ನನ್ನ ಜೀವನದಲ್ಲಿ ಮಾಡಿದ ಉಪಕಾರವನ್ನ ಬಚ್ಚಿಟ್ಕೊಳ್ಳುವಂಥದ್ದು ಬಹಳ ಪ್ರಿಯ. ದೇವರು ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದ್ಭುತಗಳನ್ನ, ಉಪಕಾರಗಳನ್ನ, ಮೇಲುಗಳನ್ನ ಮಾಡಿರ್ತಾರೆ. ಯಾಕೆ ಗೊತ್ತಾ, ಅದನ್ನ ನೀನು ಬಚ್ಚಿಡಬೇಕು ಅಂತಲ್ಲ, ಅದನ್ನ ನೀನು ಪ್ರಕಟಿಸಬೇಕು. ಯಾಕೆ ಪ್ರಕಟಿಸಬೇಕು? ತುಂಬಾ ಜನ ಹೇಳ್ತಾರೆ, ಅದು ನನ್ನ ಪರ್ಸನಲ್, ನನಗೂ ದೇವರಿಗಿರುವಂತ ಸಂಬಂಧ, ಅದಕ್ಕೆ ನಾನು ಅದನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನಾನು ಅದನ್ನ ಮೇಂಟೈನ್ ಮಾಡ್ತೇನೆ. ನೋ, ಇಟ್ ಈಸ್ ನಾಟ್ ಪರ್ಸನಲ್. ನೋ, ಇಟ್ ಈಸ್ ನಾಟ್ ಪರ್ಸನಲ್. ಇಫ್ ಇಟ್ ಈಸ್ ಪರ್ಸನಲ್, ದೇವರು ಯೇಸು ಕ್ರಿಸ್ತರವರ ಮೂಲಕವಾಗಿ ನೀವು ಸರ್ವಲೋಕಕ್ಕೂ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಹೇಳಿದಾರ. ಯೇಸು ಕ್ರಿಸ್ತರವರು ಒಂದು ವೇಳೆ
ಪರ್ಸನಲ್ ಅಂತ ಹೇಳಿದಿದ್ರೆ ನೀವು ಯಾರಿಗೂ ಪ್ರಕಟಿಸಬೇಡಿ, ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ 4 ಗೋಡೆಗಳ ಮಧ್ಯದಲ್ಲಿರ್ರಿ, ನೀವು ಸುವಾರ್ತೆ ಸಾರಲ್ಪಡುತ್ತೆ ಅಂತ ಹೇಳ್ಬೋದಿತ್ತು. ದಿಸ್ ಇಸ್ ನಾಟ್ ಪರ್ಸನಲ್, ದಿಸ್ ಇಸ್ ಅಫಿಷಿಯಲ್. ದೇವರು ನಿಮ್ಮ ನಮ್ಮ ಜೀವನದಲ್ಲಿ ತನ್ನ ಕಾರ್ಯಗಳನ್ನ ಮಾಡುವುದಕ್ಕೆ ಕಾರಣವೇನೋ ಗೊತ್ತಾ? ನೀನು ನಾನು ದೇವರಿಗೋಸ್ಕರ ನಿಂತು ಪ್ರಕಟಿಸುವುದಕ್ಕಾಗಿ. ಎಸ್, ದೇವರು ನನ್ನ ಜೀವನದಲ್ಲಿ ಮಾಡಿದ್ದಾರೆ. ದೇವರು ನನ್ನ ಜೊತೆಯಲ್ಲಿದ್ದಾರೆ. ದೇವರು ನನ್ನ ಕೈ ಹಿಡಿದಿದ್ದಾರೆ, ನನ್ನ ಕೈ ಬಿಡಲಿಲ್ಲ. ಇವತ್ತು ನಾನು ಉಳಿದಿರುವಂತದ್ದು ದೇವರ ಕೃಪೆ. ಇಲ್ಲಿ ಇಷ್ಟು ಮಂದಿ ನಾವು ಕುಳಿತಿದ್ದೇವೆ ಪ್ರೇರೆ. ಇಷ್ಟು ಮಂದಿ ಇಲ್ಲಿ ಕುಳಿತಿರುವುದಕ್ಕೆ ಕಾರಣ ದೇವರು. ಇಷ್ಟು ಮಂದಿಯಲ್ಲಿ ಇವತ್ತು ಕೆಲವೊಬ್ರು ನಾವು ಕಾಣೆಯಾಗಿರ್ತಿದ್ವಿ, ದೇವರು ಒಂದು ವೇಳೆ ನಮ್ಮನ್ನ ಮರೆತಿದ್ದಿದ್ರೆ. ಇಷ್ಟು ಮಂದಿಯಲ್ಲಿ ದೇವರು ನಮ್ಮನ್ನ ಮರೆತಿದ್ದಿದ್ರೆ ನಾವಿವತ್ತು ಇಲ್ಲಿ ಕುಳಿತುಕೊಂಡು ಈ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ದೇವರು ನಮ್ಮನ್ನು ಕಾಪಾಡಿರೋದ್ರಿಂದಲೇ ಇವತ್ತು ನಾವು ಈ ಮಾತುಗಳನ್ನ ಕೇಳ್ತಿದ್ದೇವೆ. ವೈ? ಯಾಕೆ ಗೊತ್ತಾ ಪ್ರಿಯರೇ? ಯಾಕೆ ದೇವರು ಈ ಮೇಲನ್ನ ನನ್ನ ಜೀವನದಲ್ಲಿ ಮಾಡಿದ್ದಾರೆ ಎಂಬುದನ್ನು ಒಮ್ಮೆ ನಾವು ನೆನೆಸಿಕೊಳ್ಳುವುದಾದರೆ, ದೇವರೇ, ಆ ದೇವರ ನಾಮವನ್ನ ಕಟ್ಟಿಸುವುದಕ್ಕೋಸ್ಕರ. ಬಹಳ ಜನ ದೇವರನ್ನ ನಂಬಿದಂತ ಕ್ರೈಸ್ತರು ಮಾಡುವಂತ ಅತಿ ದೊಡ್ಡ ತಪ್ಪೇನೋ ಗೊತ್ತಾ ಪ್ರಿಯರೇ? ದೇವರು ಮಾಡಿದ ಉಪಕಾರವನ್ನ ಮರೆ ಮಾಡ್ತಾರೆ, ಸೀಕ್ರೆಟ್ ಆಗಿಟ್ಟಿರ್ತಾರೆ. ಆ ಸೀಕ್ರೆಟ್ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಕೆಲವು ದಿನಗಳಾದ ಮೇಲೆ ಅವರಿಗೂ ಕೂಡ ನೆನಪಾಗದೇ ಇರುವಷ್ಟು ಸೀಕ್ರೆಟ್ ಆಗಿ ಹೋಗ್ಬಿಡುತ್ತೆ. ಅವರೂ ಕೂಡ ಮರೆತೋಗುವಷ್ಟು ಸೀಕ್ರೆಟ್ ಆಗಿ ಹೋಗ್ಬಿಡುತ್ತೆ. ಅವಾಗ ದೇವರಿಗೆ ಮಹಿಮೆ ಎಲ್ಲಿಂದ ಬರುತ್ತೆ? ದೇವರಿಗೆ ಮಹಿಮೆ ಎಲ್ಲಿಂದ ಬರುತ್ತೆ? ಯಾಕಂತಂದ್ರೆ ನಿಮ್ಮ ಹೃದಯದಲ್ಲಿ ವಾಕ್ಯವೆಂಬ ಬೀಜವನ್ನ ದೇವರು ಬಿತ್ತಿದ್ದಾರೆ. ವಾಕ್ಯವೆಂಬ ಬೀಜವನ್ನ ಬಿತ್ತಿದ್ದಾರೆ. ನಾವು ಒಂದು ಬೀಜ ಬಿತ್ತಿದ್ರೆ ಒಂದೇ ಬೀಜ ಬರುತ್ತಾ ಪ್ರಿಯರೇ? ಒಂದು ಬೀಜ ಬಿತ್ತಿದ್ರೆ ಒಂದೇ ಬೀಜ ಬರುತ್ತಾ? ಒಂದು ಗೋಧಿ ಬಿತ್ತಿದ್ವಿ, ಒಂದೇ ಗೋಧಿ ಬತ್ತು ಅಂತ ಅಂದ್ಕೊಳ್ಳಿ. 1 ಎಕರೆ ಗೋಧಿ ಬೇಕು ನಮಗೆ ಒಂದು ರೊಟ್ಟಿ ಮಾಡಕ್ಕೆ, ಒಂದು ಚಪಾತಿ ಮಾಡಕ್ಕೆ. ಹೌದಾ? ಯಾಕಂತಂದ್ರೆ ಒಂದೇ ಬೀಜಕ್ಕೆ ಒಂದು ಬರಲ್ಲ, ನೂರಾರು ಬೀಜಗಳು ಬರುತ್ತೆ. ನಿನ್ನಲ್ಲಿ ನನ್ನಲ್ಲಿ ಬಿತ್ತಲ್ಪಟ್ಟಂತ ವಾಕ್ಯವು ಒಬ್ಬನೇ ಬೆಳಿಬೇಕಂತ ಬಿತ್ತಿಲ್ಲ ದೇವರು ಯೇಸು ಕ್ರಿಸ್ತರವರು. ನಿನ್ನಲ್ಲಿ ಬಿತ್ತಲ್ಪಟ್ಟಂತ ವಾಕ್ಯ 100ರಷ್ಟು, 60ರಷ್ಟು, 1000ರಷ್ಟು ಫಲಗಳನ್ನ ಕೊಡಬೇಕೆಂಬುದಾಗಿಯೇ ದೇವರು ಈ ವಾಕ್ಯವನ್ನ ಬಿತ್ತಿದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ ಪ್ರಿಯರೇ? ಆ ಬಿತ್ತಲ್ಪಟ್ಟಂತ ವಾಕ್ಯವನ್ನ ಒಂದೇ ಬಿತ್ತಿದ್ಯಾ ದೇವರೇ, ಒಂದೇ ನಿನಗೆ ಕೊಡ್ತೇನೆ. ನೀನ್ ನನಗೆ ಒಂದೇ ಕೊಟ್ಟಿದ್ಯಾ, ಹಾಗಾಗಿ ನಾನು ನಿನಗೆ ಒಂದೇ ರಿಟರ್ನ್ ಕೊಡ್ತೇನೆ. ತುಂಬಾ ಜನ ಯೇಸು ಕ್ರಿಸ್ತರವರು ಒಂದು ಸಾಮ್ಯವನ್ನು ಹೇಳುತ್ತಾ ಕೂಡ ಅದನ್ನ ಹೇಳ್ತಾರಲ್ಲ ಪ್ರಿಯರೇ. ಒಬ್ಬನಿಗೆ 5 ಕಾಸು, ಒಬ್ಬನಿಗೆ 3 ತಲಾಂತು, ಇನ್ನೊಬ್ಬನಿಗೆ 1. 5 ತೆಗೆದುಕೊಂಡವನು 5ಕ್ಕೆ 5 ಮಾಡಿದ, 3 ತೆಗೆದುಕೊಂಡವನು 3ಕ್ಕೆ 3 ಮಾಡಿದ. ಆದ್ರೆ 1 ತೆಗೆದುಕೊಂಡವನು ಏನ್ ಮಾಡಿದ? ಸ್ವಾಮಿ, ನೀನು ನನಗೆ 1 ಕೊಟ್ಟಲ್ಲ, ಜೇಬಲ್ಲಿ ಜೋಪಾನವಾಗಿ ಎತ್ತಿಟ್ಟೆ. ಜೇಬಲ್ಲಿ ಎಲ್ಲಿ ಮತ್ತೆ ಕಳೆದೋಗುತ್ತಾ ಅಂತ ಹೇಳ್ಬಿಟ್ಟು ಬೀರ್ವಾದಲ್ಲಿ ಎತ್ತಿಟ್ಟೆ. ಬೀರ್ವಾದಲ್ಲಿ ಹೆಂಗ್ ಎತ್ತಿಟ್ಟಿದ್ನ ಹಂಗೆ ತಗೊಂಡ್ ಬಂದು ನಿನಗೆ ಕೊಟ್ಟೆ. ಬಹಳ ನಂಬಿಗಸ್ತನಾದ ಒಳ್ಳೆ ಬಾಲು ನೀನು, ಒಳ್ಳೆ ದಾಸನು ನೀನು ಅಂತ ದೇವ್ರು ಹೇಳಿದ್ರ? ಯಜಮಾನನ್ ಹೇಳಿದ್ನ? ನೋ. ಎಷ್ಟು ದರಿದ್ರನ ನೀನು. ನಿನಗೆ ನಾನು ಕೊಟ್ಟಿದ್ ಯಾಕೋ ಗೊತ್ತಾ? ಅದನ್ನ ಡಬಲ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಬೇಕು. ನೀನ್ ಇಟ್ಕೊಂಡು ಅದನ್ನೇ ರಿಟರ್ನ್ ತಂದು ಕೊಡೋದ್ರಿಂದ ನನಗೇನ್ ಪ್ರಯೋಜನ ಇದೆ? ಅದು 5 ಕೊಟ್ಟೆ ಅವನಿಗೆ, ಹಾ 10 ಮಾಡ್ದ. ನಿನಗೆ ಒಂದೇ ಕೊಟ್ಟಿದ್ನಲ್ಲ, ಒಂದು ಕೂಡ ನೀನ್ ಡಬಲ್ ಮಾಡ್ಲಿಕ್ಕೆ ಆಗಿಲ್ವಾ? ಅವಾಗ ಯಜಮಾನನ್ ಹೇಳುವಂತ ಮಾತು, ಅವನಲ್ಲಿರುವಂತ 1 ಕೂಡ ಕಿತ್ಕೊಳ್ಳಿ, 5 ಇದೆಯಲ್ಲ ಅವನಿಗೆ ಕೊಡಿ. ಯಾಕೋ ಗೊತ್ತಾ? ಅವನು ಫಲಗಳನ್ನ ಕೊಡ್ತಿದ್ದಾನೆ. ಅವನು ಸುಮ್ಮನಿಲ್ಲ, ಅವನು ಫಲಗಳನ್ನ. ನಾವು ದೇವರಿಗೋಸ್ಕರವಾಗಿ ಫಲಗಳನ್ನ ಕೊಡದೇ ಇದ್ದಾಗ, ನಮ್ಮ ಜೀವನದಲ್ಲಿ ನಡೆದಂತ ಅದ್ಭುತಗಳನ್ನ ತಿಳಿಸದೇ ಇದ್ದಾಗ ಪ್ರಯೋಜನವೇನು ಇರುವುದಿಲ್ಲ. ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತರವರು ನಮ್ಮ ಮುಂದೆ ನಿಂತುಕೊಂಡು ಹೇಳುವಂತ ಮಾತೇನು ಗೊತ್ತಾ? ವಾಟ್ ಹ್ಯಾವ್ ಯು ಡನ್? ಏನ್ ಮಾಡಿದ್ಯಾ ನೀನು? ಏನ್ ಮಾಡಿದ್ಯಾ ನೀನು ಅಂತ. ದೇವರೇ, ನೀನು ನನ್ನ ಜೀವನದಲ್ಲಿ ಇಂಥ ಅಪಾಯಕರವಾದಂತ ಪರಿಸ್ಥಿತಿಯಿಂದ ನನ್ನ ಕಾಪಾಡಿದ್ಯಾ. ಯಾರು ಕೈ ಹಿಡಿಯದೇ ಇರುವಂತ ಸ್ಥಿತಿಯಲ್ಲಿ ನನ್ನನ್ನ ಕೈ ಹಿಡಿದು ನಡೆಸಿದ್ಯಾ ದೇವರೇ. ತಗೋ ದೇವರೇ, ನನ್ನನ್ನು ನಾನೇ ನಿನಗೋಸ್ಕರ ಒಪ್ಪಿಸಿಕೊಟ್ಟಿದ್ದೇನೆ. ನೀನೊಬ್ಬನೇ ಇದ್ರೆ ನನಗೆ ಬೇಡ. ನಿನ್ನನ್ನ ನಾನು ರಕ್ಷಿಸಿದ್ದೀನಿ, ವೆರಿ ಗುಡ್. ನೀನು ಒಬ್ಬನೇ ಬರೋದಕ್ಕಲ್ಲ ನಿನ್ನನ್ನ ರಕ್ಷಿಸಿದ್ದು. ಅಗ್ನಿಯೊಳಗೆ ಜೋಗುತ್ತಿರುವಂತವ್ರು ಅನೇಕರಿದ್ದಾರೆ. ಅವ್ರನ್ನ ಕಾಪಾಡೋದಕ್ಕೆ ತಾನೇ ನಿನಗೆ ನಾನು ಈ ರಕ್ಷಣೆ ಕೊಟ್ಟಿದ್ದೆ. ಏನ್ ಮಾಡಿದ್ಯಾ ನೀನು? ದೇವರೇ, ನನಗ್ ಗೊತ್ತಿಲ್ಲ, ನೀನ್ ನನಗೆ ಕೊಟ್ಟಿರುವಂತದ್ದನ್ನ ನಾನು ಕಾಪಾಡಿಕೊಂಡು ನಿನಗೆ ಕೊಟ್ಟೆ ಅಂತಂದ್ರೆ ಅವಾಗ ದೇವರು ಹೇಳುವಂತ ಮಾತು, ಗೆಟ್ ಔಟ್, ಗೆಟ್ ಲಾಸ್ಟ್. ನಿನ್ನಿಂದ ನನಗೆ ಪ್ರಯೋಜನವೇನು? ಒಮ್ಮೆ ಕೂತ್ಕೊಂಡು ನಾವು ನೆನಪು ಮಾಡ್ಕೊಳ್ಳೋಣ, ದೇವರು ನಮ್ಮ ಜೀವನದಲ್ಲಿ ಏನ್ ಮಾಡಿದ್ದಾರೆ ಈ ದಿನ. ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ಅವರ್ ಲೈಫ್. ಜಸ್ಟ್ ಥಿಂಕ್ ಒನ್ಸ್. ಇವತ್ತು ಈ ಸ್ಥಿತಿಯಲ್ಲಿ ನಾವು ಕೂಳ್ತಿದ್ದೇವೆ. ಜಸ್ಟ್ ಒನ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 10 ವರ್ಷದಿಂದ ನಮ್ಮ ಪರಿಸ್ಥಿತಿ ಎಂಥದ್ದಾಗಿತ್ತು, 5 ವರ್ಷದಿಂದ ನಮ್ಮ ಸ್ಥಿತಿಗತಿಗಳು ಹೇಗಿತ್ತು,
ಇವಾಗ ದೇವರು ಯಾವ ಸ್ಥಿತಿಯಲ್ಲಿ ನಮ್ಮನ್ನ ಇಟ್ಟಿದ್ದಾರೆ? ದೇವರು ಉಪಕಾರಗಳನ್ನ ಮಾಡಿಲ್ವಾ ಪ್ರಿಯರೇ ನಮ್ಮ ಬದುಕಲ್ಲಿ? ದೇವರು ಮೇಲುಗಳನ್ನ ನಮ್ಮ ಜೀವನಗಳಲ್ಲಿ ಮಾಡಿಲ್ವಾ ಪ್ರಿಯರೇ? ಮಾಡಿದ್ದಾರೆ. ಮಾಡಿರುವಂತದ್ದನ್ನ ಏನ್ ಮಾಡಬೇಕು? ಏನ್ ಮಾಡಬೇಕು? ಬಚ್ಚಿಡಬೇಕೋ? ಪ್ರಕಟಿಸಬೇಕೋ? ಪ್ರಕಟಿಸಬೇಕು. ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತನ್ನ ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೆಯ ವಚನ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಯೇಸು ಕ್ರಿಸ್ತನನ್ನ ಕಣ್ಣಾರೆ ಕಂಡಂತ ಅಪೊಸ್ತಲರು, ಯೇಸು ಕ್ರಿಸ್ತನ ಮಾತುಗಳನ್ನ ಕಿವಿಯಾರೆ ಕೇಳಿದಂತ ಭಕ್ತರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾವು ಕಂಡು ಕೇಳಿದ್ದನ್ನ ಹೇಳದೆ ಪ್ರಕಟಿಸದೆ ಇರಲಾರೆವು. ಒಂದು ವೇಳೆ ನಮ್ಮ ಪ್ರಾಣ ಹೋದರೂ ಸರಿಯೇ, ನಮ್ಮ ಪ್ರಾಣ ಹೋದರೂ ಸರಿಯೇ, ನಾವು ಕಂಡು ಕೇಳಿದ್ದನ್ನ ಹೇಳದೆ ಇರಲಾರೆ. ದೇವರನ್ನ ಒಂದು ವೇಳೆ ನೀವು ಕಂಡುಕೊಂಡಿದ್ದರೆ, ನೀವು ಕಂಡುಕೊಂಡಿರುವಂತ ದೇವರನ್ನ ಹೇಳ್ತಿದ್ದೀರಾ, ಹೇಳದೇ ಇರ್ತಿದ್ದೀರಾ? ದೇವರ ಸುವಾರ್ತೆ ನಿಮ್ಮ ಕಿವಿಗಳಿಗೆ ಬಿದ್ದದ್ದರಿಂದಲೇ ಇವತ್ತು ಈ ರಕ್ಷಣೆ ದೇವರು ನಮಗೆ ಕೊಟ್ಟಿರಬೇಕಾದ್ರೆ, ನಮ್ಮ ಕಿವಿಗಳಿಗೆ ಬಿದ್ದಂತಹ ರಕ್ಷಣೆ ಸುವಾರ್ತೆಯನ್ನ ಹೇಳುತ್ತಿದ್ದೀವಾ, ಹೇಳದೇ ಇರ್ತಿದ್ದೀವಾ? ಹೇಳುವುದಾದ್ರೆ ದೇವರಿಗೆ ಸ್ತೋತ್ರ, ಹೇಳದೇ ಇರುವುದಾದ್ರೆ, ಪ್ರಕಟಿಸದೇ ಇರುವುದಾದ್ರೆ ಬೇರೆ. ಈ ದಿನ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋದು. ವಿ ಹ್ಯಾವ್ ಟು ರೀಥಿಂಕ್ ಅವರ್ ಸೆಲ್ಸ್. ದೇವರು ಯಾಕೆ ನನ್ನ ಜೀವನದಲ್ಲಿ ಏನಂತಾರೆ, ಓಸಿಯಲ್ಲಿ ದೇವ್ರಿಗೆ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ದೇವರು, ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ದೇವರು? ನೋ ಸರ್, ಗಾಡ್ ಹ್ಯಾಸ್ ಪರ್ಪಸ್ ಇನ್ ಯುವರ್ ಲೈಫ್. ದೇವರಿಗೆ ನಮ್ಮ ಜೀವನದಲ್ಲಿ ಒಂದು ಉದ್ದೇಶವಿದೆ. ಆ ಉದ್ದೇಶದ ಪ್ರಕಾರವಾಗಿ ದೇವರ ಆ ಮೇಲನ್ನ, ಆ ಅದ್ಭುತವನ್ನ ದೇವರು ನಮ್ಮ ಜೀವನದಲ್ಲಿ ಮಾಡಿದ್ರು. ದೊಡ್ಡ ಆಕ್ಸಿಡೆಂಟ್, ಕಾರೋ ಗಾಡಿನೋ ಫುಲ್ಲು ಏನಂತಾರೆ, ಪೀಸ್ ಸ್ಕ್ರಾಪ್ ಗಾಡಿ ಹೆಂಗಾಗಿರತ್ತಲ್ಲ ಹಂಗಾಗಿರುತ್ತೆ. ಆ ಗಾಡಿ ಡ್ರೈವರು, ಆ ಗಾಡಿ ಹಿಂದೆ ಕೂತವ್ರು, ಮುಂದೆ ಕೂತವ್ರು ಮಾತ್ರ ಸೇಫ್ ಆಗಿ ಸೈಡಿಗೆ ಬಿದ್ದಿರ್ತಾರೆ. ಗಾಡಿ ಮಾತ್ರ ಡ್ಯಾಮೇಜ್, ಆ ಗಾಡಿ ಡ್ರೈವರ್, ಆ ಗಾಡಿ ಮೇಲೆ ಕೂತವ್ರು ಮಾತ್ರ ಕರೆಕ್ಟ್ ಆಗಿ ನೀಟಾಗಿ ಸೇಫ್ ಆಗಿ ಬಂದಿರ್ತಾರೆ. ಅಪ್ಪ, ಅವಾಗ ಏನ್ ಅನ್ಕೋಬೇಕು? ಕರೆಕ್ಟ್ ಟೈಮಲ್ಲಿ ಗಾಡಿಯಿಂದ ನಾನು ಜಂಪ್ ಆದೆ, ಅದಕ್ಕೆ ನಾನು ಸೇಫ್ ಆದೆ. ಕರೆಕ್ಟ್ ಟೈಮಲ್ಲಿ ನಾನು ಬ್ರೇಕ್ ಹಾಕಿದೆ, ಅದಕ್ಕೆ ನಾನು ಸೇಫ್ ಆದೆ. ಕರೆಕ್ಟ್ ಟೈಮಲ್ಲಿ ಅವನು ಮುಂದೆ ಇರೋನ್ ಗಾಡಿ ನಿಲ್ಲಿಸಿದ, ಅದಕ್ಕೆ ನಾನು ಸೇಫ್ ಆದೆ. ಹೌದಾ? ಅವನು ಬ್ರೇಕ್ ಹಾಕಿದಕ್ಕೋ, ನಾನು ಬ್ರೇಕ್ ಹಾಕಿದಕ್ಕೋ, ಅವ್ನ್ ಜಂಪ್ ಆಗಿದಕ್ಕೋ, ನಾನ್ ಜಂಪ್ ಆಗಿದಕ್ಕೋ ನಾವು ಬದುಕಿದೀವ? ಹಂಗಂತಂದ್ರೆ ನಿನಗಿಂತ ನನಗಿಂತ ಜಂಪ್ ಮಾಡೋರು, ಚೆನ್ನಾಗಿ ಜಂಪ್ ಮಾಡೋರು ತುಂಬಾ ಜನ ಇದಾರೆ, ಅವರೇ ಹೋಯ್ತವ್ರೆ. ಸ್ಟಿಲ್ ಯು ಆರ್ ಅಲೈವ್. ನೀನ್ ಇನ್ನೂ ಬದುಕಿದೀಯ ಅಂತಂದ್ರೆ ಕಾರಣ ಏನು ಗೊತ್ತಾ? ನೀನು ಪ್ರಕಟಿಸಬೇಕೆಂಬುದಾಗಿ, ನೀನು ತಿಳಿಸಬೇಕೆಂಬುದಾಗಿ, ನೀನು ರಕ್ಷಿಸಲ್ಪಡಬೇಕೆಂಬುದಾಗಿ. ಯಾಕೆ ಗೊತ್ತಾ ಪ್ರೇರೆ, ನಾವು ಇದನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತೇವೆ? ಬಹಳ ನೆಗ್ಲೆಕ್ಟ್ ಮಾಡ್ತೇವೆ. ಯಾಕಂತಂದ್ರೆ ನನಗೆ ರಕ್ಷಣೆಯನ್ನ ಕೊಟ್ಟ ಆತನು ಕ್ರಿಸ್ತನು ಹೇಗೆ ಆ ರಕ್ಷಣೆ ಬಂತು ಅಂತಂದ್ರೆ, ಆತನ ಪ್ರಾಣ ಕೊಡುವುದರ ಮೂಲಕವಾಗಿ, ಆತನ ರಕ್ತವು ಸುರಿಸುವುದರ ಮೂಲಕವಾಗಿ ರಕ್ಷಣೆ ನಮಗೆ ಸಿಕ್ಕಿದೆ. ಯಾವ್ದಾದ್ರು ಒಂದು ದೊಡ್ಡ ಫೈರ್ ಆಕ್ಸಿಡೆಂಟ್ ನಡೆದಿದೆ, ಆ ಫೈರ್ ಆಕ್ಸಿಡೆಂಟ್ ಇಂದ ಅನೇಕರು, ಬಿಲ್ಡಿಂಗ್ ಸುಟ್ಟೋಗ್ತಿದೆ, ಏನೋ ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ, ಇನ್ನೇನು ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ, ಯಾರು ಉಳಿದಿಲ್ಲ ಅನ್ನೋ ಟೈಮ್ಗೆ ಒಬ್ಬ ಅಲ್ಲಿಂದ ನಡ್ಕೊಂಡು ಹೊರಗ್ ಬಂದ ಅನ್ಕೊಳ್ಳಿ. ಆ ಬೆಂಕಿಗಳ ಮಧ್ಯದಿಂದ ಕೆಲವು ಹೇಟುಗಳನ್ನ ಆಗಿ, ಬಿದ್ದು ಎದ್ದು ಮುಖ ಎಲ್ಲ ಕಪ್ಪಗಾಗ್ಬಿಟ್ಟು ಅಲ್ಲಿ ಒಳಗಿಂದ ನಡ್ಕೊಂಡು ಬರ್ತಿದ್ದಾನೆ ಅಂತ. ಅವನು ಎಷ್ಟು ವರ್ಷ ಬದುಕ್ತಾನೋ ಇನ್ನ? ಅಷ್ಟು ವರ್ಷ ಹೇಳ್ಕೊಂಡ್ ಬದುಕಲ್ಲ ಪ್ರೇರ. ಏನಂತ ಹೇಳ್ತಾನೆ? ನಾನ್ ಬದುಕದೆ, ನಾನು ಉಳಿದೆ. ಹೆಂಗೋ ಗೊತ್ತಾ? ದೊಡ್ಡ ಫೈರ್ ಆಕ್ಸಿಡೆಂಟ್ ಆಯ್ತು, ನಾನೊಬ್ಬನೇ ಉಳಿದೆ, ಹೇಳ್ಕೊಳಲ್ವಾ? ಮೊನ್ನೆ ಪ್ಲೇನ್ ಕ್ರಾಶ್ ಆಯ್ತು, 100 ಜನ ಸತ್ತೋದ್ರು, ಒಬ್ಬ ಮಾತ್ರ ಉಳಿದ. ಒಬ್ಬನೇ ಬದುಕದ. 100 ಜನ ಪ್ರಾಣ ಕಳ್ಕೊಂಡ್ರು, ಒಬ್ಬ ಮಾತ್ರ ಬದುಕದ. ಆ ಒಬ್ಬ ಇನ್ನೆಷ್ಟು ವರ್ಷ ಬದುಕದ? ಅಷ್ಟು ವರ್ಷ ಹೇಳ್ಕೊಳಲ್ವಾ? ಆ ಫ್ಲೈಟ್ ಕ್ರಾಶ್ ಅಲ್ಲಿ ಎಲ್ಲರೂ ಸತ್ತೋದ್ರು, ಕ್ಯಾಪ್ಟನ್ ಪೈಲಟ್ ಜೊತೆಗೂ ಸತ್ತೋದ. ನಾನೊಬ್ನೇ ಉಳಿದೆ. ಹೇಳಲ್ವಾ ಪ್ರೇಯರ್? ದಿನಾ ನೆನ್ಸ್ಕೊಳಲ್ವಾ ಪ್ರೇಯರ್? ಬೆಳಿಗ್ಗೆ ಎದ್ದಾಗ ನೆನ್ಸ್ಕೊಳ್ತಾನೆ, ಮಲಗಬೇಕಾದ್ರೆ ನೆನ್ಸ್ಕೊಳ್ತಾನೆ, ಯಾರ್ಯಾರು ಕಂಡ್ರೆ ಎಲ್ಲರಿಗೂ ಹೇಳಲ್ವಾ ಪ್ರೇಯರೇ, ನಾನೇ ಅವನು, ನಾನೇ ಆ ಪ್ಲೇನ್ ಇಂದ ರಕ್ಷಿಸಲ್ಪಟ್ಟವನು, ನಾನು ಆಮ್ ದ ಒನ್. ಅದು ಅವಮಾನನ ಘನತೆನ ಪ್ರೇಯರೇ? ಘನತೆ. ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಂತಂದ್ರೆ ಪ್ರೇಯರೇ, ನಮಗೆ ಘನತೆ. ಅದು ಹೇಗೆ ರಕ್ಷಿಸಲ್ಪಟ್ಟಿದ್ದೇವೆ ಗೊತ್ತಾ?
ಪಾಪದಲ್ಲಿ ಇದ್ದೆವು, ಲೋಕದಲ್ಲಿ ಇದ್ದೆವು, ಮರಣದಲ್ಲಿ ಇದ್ದಂತ ನಮ್ಮನ್ನು ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ, ಆತನ ಪ್ರಾಣ ತ್ಯಾಗದ ಮೂಲಕವಾಗಿ ರಕ್ಷಣೆ ಕೊಟ್ಟ ಮೇಲೆ ಪ್ರಿಯರೇ, ಆ ರಕ್ಷಣೆಯನ್ನ ನಾವು ಏನ್ ಮಾಡ್ತಿದ್ದೇವೆ ಗೊತ್ತಾ? ಇದು ಹೇಳ್ಕೊಂಡ್ರೆ ಎಲ್ಲಿ ಅವಮಾನ ಆಗುತ್ತೋ ಅಂತೇಳಿ ಅವಮಾನ ಅಂತ ಅಂದ್ಕೊಂಡು ತುಂಬಾ ಜನ ನಾವು ಅದನ್ನ ಸೈಡ್ಗೆ ಇಡ್ತಿದ್ದೇವೆ. ಅದು ಅವಮಾನ ಅಲ್ಲ ಪ್ರಿಯರೇ, ದಯವಿಟ್ಟು ನೆನಪಿಟ್ಕೊಳ್ಳಿ. ಅಂತಹ ಮನಸ್ಸು, ಅಂತಹ ಒಂದು ಆಲೋಚನೆ ನಮ್ಮಲ್ಲಿ ಏನಾದ್ರು ಇದ್ರೆ ಅದು ಅವಮಾನ ಅಲ್ಲ, ಅದು ಘನತೆ. ದೇವರು ನನ್ನನ್ನು ಕಾಪಾಡಿದ್ದಾರೆ, ಕ್ರಿಸ್ತನು ನನ್ನನ್ನು ಆರಿಸಿಕೊಂಡಿದ್ದಾರೆ. ನನ್ನ ಮರಣದ ಪಾಶದಲ್ಲಿ ನಾನಿರುವಾಗ ಕ್ರಿಸ್ತನು ನನ್ನನ್ನು ಆರಿಸಿಕೊಂಡು ನನ್ನನ್ನು ಕಾಪಾಡಿದ್ದಾರೆ. ಧೈರ್ಯದಿಂದ, ಹೆಮ್ಮೆಯಿಂದ ಅದನ್ನ ಪ್ರಕಟಿಸಬೇಕು ನಾವು. ಹೆಮ್ಮೆಯಿಂದ, ವಿತ್ ಪ್ರೌಡ್ ಆಗಿ ಅದನ್ನ ನಾವು ಹೇಳ್ಕೊಳ್ಬೇಕು. ಸಮಾಜದಲ್ಲಿ ಅಂತ ಪರಿಸ್ಥಿತಿಗಳು ಬಹಳ 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 ಕಡಿಮೆ. ಯೇಸು ಕ್ರಿಸ್ತರವರು ಒಂದು ಪಟ್ಟಣಕ್ಕೆ ಹೋಗ್ತಾರೆ, ಗೆರಾಸೀನ್ಯರ ಸೀಮೆ ಅಂತ ಹೇಳಿ. ಅಲ್ಲಿ ದೆವ್ವಗಳು ಹಿಡಿದವನೊಬ್ಬ ಇರ್ತಾನೆ. ಆ ಸಂದರ್ಭ ನಾವು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಇಲ್ಲ 5ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಮೊದಲ 2 ವಚನಗಳನ್ನ ನಾನು ಓದ್ತೇನೆ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಾಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಒಬ್ಬ ಬಂದಿದ್ದಾನೆ. ಆತನು ದೆವ್ವಗಳನ್ನ ಹಿಡಿದವನು. ಅವನನ್ನ ತುಂಬಾ ಸರಿ ಸರಪಣಿಗಳನ್ನ ಹಾಕಿ, ಚೈನ್ ಹಾಕಿ ಕಟ್ಟ ಹಾಕಿದ್ರು ಕೂಡ ಚೈನ್ ಕಿತ್ತುಕೊಂಡು ಹೋಗ್ತಿದ್ದಾನೆ. ಇನ್ಯವನ್ನ ಹಿಂಗೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊರವರು ಕೂಡ ಬಿಟ್ಬಿಟ್ರು. ಸಮಾಧಿಗಳಲ್ಲಿ ಬದುಕ್ತಿದ್ದಂತ ವ್ಯಕ್ತಿ, ದೆವ್ವ ಹಿಡಿದಂತ ವ್ಯಕ್ತಿ. ಯೇಸು ಕ್ರಿಸ್ತರವರು ಬಂದು ಆ ವ್ಯಕ್ತಿಗೆ ಆ ದೆವ್ವಗಳನ್ನ ಬಿಡಿಸಿ, ಹಂದಿಗಳಿಗೆ ಆ ದೆವ್ವಗಳು ಓದುವ, ಹಂದಿಗಳೆಲ್ಲ ನೀರಿನಲ್ಲಿ ಬಿದ್ದುವು, ಹಂದಿಗಳೆಲ್ಲ ಪ್ರಾಣಗಳನ್ನ ಕಳ್ಕೊಂಡು. ತುಂಬಾ ಜನ ಆ ದೆವ್ವಗಳು ಹಂದಿಗಳಲ್ಲಿ ಹೋಯ್ತಲ್ಲ, ಸೊ ಅದಕ್ಕಾಗಿ ಹಂದಿ ಮಾಂಸ ತಿನ್ನಬಾರ್ದಂತ ವಾಕ್ಯದಲ್ಲಿ ಹೇಳ್ತಾರೆ. ಅದು ಬೇರೆ ಕತೆ ಬಿಡಿ, ಅದು ಬೇರೆ ಸ್ಟೋರಿ. ಓಕೆ, ಹಂದಿಗಳಲ್ಲಿ ಆ ದೆವ್ವಗಳು ಹೋದ ನಂತರ ಯೇಸು ಕ್ರಿಸ್ತರವರು ಆ ವ್ಯಕ್ತಿಯನ್ನ ನೋಡಿ ಒಂದು ಮಾತನ್ನ ಹೇಳ್ತಾರೆ ಪ್ರಿಯರೇ. ಅದನ್ನ ನಾವು ನೋಡೋಣ. 18ನೇ ವಚನ. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದವನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ, ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂತ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಏನಂದನು? ಹೇಳು ಅಂದನು. ಆ ದೆವ್ವಗಳನ್ನ ಬಿಟ್ಟೋಗಿರುವಂತಹ ವ್ಯಕ್ತಿ ದೋಣಿ ಹತ್ತಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ಮನೆಗೆ ಹೋಗಿಲ್ಲ, ಸಮಾಧಿಗಳಲ್ಲಿದ್ದ. ಮನೆಗೆ ಹೋದ್ರೆ ಮನೆ ಅಂಗೀಕರಿಸುತ್ತೆ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿದ್ದಾನೆ, ಸ್ವಾಮಿ ನನ್ಗೆ ಅಡ್ರೆಸ್ಸೇ ಹೋಗ್ಬಿಟ್ಟಿದೆ, ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, ನಾನ್ ನಿನ್ ಜೊತೆ ಬಂದ್ಬಿಡ್ತೀನಿ ಅಂತ ಯೇಸು ಕ್ರಿಸ್ತನನ್ನ ಕೇಳಿದಾಗ, ಯೇಸು ಸ್ವಾಮಿ ಬಂದ್ಬಿಡು ನನ್ ಜೊತೆಗೆ ಅಂದಿಲ್ಲ ಪ್ರಿಯರೇ. ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತರವರು ಕೆಲವೊಬ್ಬರನ್ನ ಬಾ ಅಂತ ಕರೀತಾರೆ, ಕೆಲವೊಬ್ಬರನ್ನ ಬರ್ಬೇಡ ಅಂತ ಹೇಳ್ತಾರೆ. ಹೌದಾ? ಯೇಸು ಕ್ರಿಸ್ತರವ್ರ ಹತ್ರ ಒಂದು ಯವನಸ್ಥನು ಬಂದ, ಸ್ವಾಮಿ ನಾನು ನೀತಿವಂತನು, ನೀವು ಒಳ್ಳೆಯವನಾಗ್ಬೇಕಂದ್ರೆ ಏನ್ ಮಾಡ್ಬೇಕು, ನಾನು ಪರಲೋಕ ರಾಜ್ಯಕ್ಕೆ ಸೇರಬೇಕಂದ್ರೆ ಏನ್ ಮಾಡ್ಬೇಕಂತ ಕೇಳಿದಕ್ಕೆ, ನನ್ನನ್ನು ನೀನು ಸತ್ಯವಂತನು ನೀತಿವಂತನಂತ ಯಾಕೆ ಹೇಳ್ತೀಯ? ದೇವರೊಬ್ಬನೇ ನೀತಿವಂತನಲ್ವಾ? ಹಾಗಾಗಿ ನೀನು ಒಳ್ಳೇದನ್ನ ಮಾಡು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಇವೆಲ್ಲ ಕಾರ್ಯಗಳನ್ನ ಮಾಡು ಅಂತಂದಾಗ ಆ ಯವನಸ್ಥನು ಹೇಳ್ತಾ, ಇಲ್ಲ ಸ್ವಾಮಿ ನಾನು ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ಮಾಡ್ತಿದ್ದೇನೆ. ಅವಾಗ ದೇವರ ಆತನನ್ನ ಪ್ರೀತಿಸಿ ಆತನ ಮೇಲೆ ಕನಿಕರವಿಟ್ಟು, ನಿನಗೊಂದು ಕಡಿಮೆ ಇದೆ, ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನನ್ನನ್ನು ದೇವರೇ ಹಿಂಬಾಲಿಸುವಂತ ಕರೆದು. ಇಲ್ಲಿ ನಾನು ಬರ್ತೀನಿ ಸ್ವಾಮಿ, ನಿನ್ನನ್ನ ಹಿಂಬಾಲಿಸ್ತೀನಿ, ನಿನ್ನ ಜೊತೆಗೆ ಇರ್ತೀನಿ ಅಂತಂದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಬೇಡ. ದೇವರು ಕರೆದಾಗ ಬರಬೇಕು, ದೇವರು ಬೇಡ ಅಂತಂದ್ರೆ ಬೇಡ. ನಾವು ದೇವರನ್ನ ಅರ್ಥ ಮಾಡ್ಕೊಳ್ಳುವ ಲೆವೆಲ್ ಯಾವ ಲೆವೆಲ್ಗೆ ಇರ್ಬೇಕು ಗೊತ್ತಾ ಪ್ರಿಯರೇ? ದೇವರು ಯಾವ್ದನ್ನ ಮಾಡು ಅಂತಾರೋ ಮಾಡಬೇಕು, ದೇವರು ಯಾವ್ದನ್ನ ಬೇಡ ಅಂತಾರಲ್ಲ ಬಿಟ್ಬಿಡು, ಇಷ್ಟೇ.
ಇಷ್ಟು ಬ್ಲೈಂಡ್ ಆಗಿ ನಾವು ದೇವರನ್ನ ಯಾವಾಗಾದ್ರೂ ಫಾಲೋ ಮಾಡ್ತೇವಲ್ಲ ಪ್ರಿಯರೇ, ನಮ್ಮ ಜೀವನ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಸೊ ನೀನ್ ನನ್ನ ಜೊತೆಗೆ ಬರಬೇಡ, ನೀನ್ ಇಮಿಡಿಯೇಟ್ ಆಗಿ ಎಲ್ಲಿಗೆ ಹೋಗು. ಆದರೆ ಇರಗೊಡಿಸದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ, ಯು ಗೋ ಟು ಯೋರ್ ಹೋಮ್, ನಿನ್ನ ಮನೆಗೆ ಹೋಗು, ನಿನ್ನ ಜನರು ಯಾರಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಏನ್ ಮಾಡ್ಲಿ ಸ್ವಾಮಿ, ಕೆಡ್ದಾಗ ನೋಡ್ತಾರೆ ನನ್ನ ಅಂತಂದ್ರೆ, ನೋ, ನೀನು ಹೋಗು, ಮನೆಗೆ ಹೋಗು, ಜನರ ಬಳಿಗೆ ಹೋಗ್ಬಿಟ್ಟು ಏನ್ ಹೇಳು, ಸ್ವಾಮಿಯು ನಿನ್ನ ಜೀವನದಲ್ಲಿ ಮಾಡಿದಂತ ಅದ್ಭುತಗಳನ್ನ, ಮೇಲುಗಳನ್ನ, ಉಪಕಾರಗಳನ್ನ ಅವರಿಗೆ ನೀನು ಹೇಳು. ಯು ಪ್ರೀಚ್. ನಿನಗೆ ದೆವ್ವಗಳನ್ನು ಬಿಡಿಸಿದ್ದು ನನ್ನಿಂದ ಬಾ ಅಂತಲ್ಲ, ನಿನಗೆ ದೆವ್ವಗಳನ್ನ ಬಿಡಿಸಿದ್ದು ನಿನಗೆ ಇಷ್ಟ ಬಂದಂಗ್ ಬದುಕು ಅಂತಲ್ಲ. ನೀನು ಹೋಗು ಊರಿಗೋಗಿ ನೀನು ನಿಂತು ಮಾತನಾಡಿದ್ರೆ ಶೇಕ್ ಆಗ್ಬೇಕು ಜನ. ಯಾಕೆ ಗೊತ್ತಾ? ಇವನ ದೆವ್ವಗಳು ಹಿಡಿದು ಊರು ಬಿಟ್ಟು ಹೋದವನ್ ಇವನ, ಮನೆ ಬಿಟ್ಟು ಹೋದವನ್ ಇವನು ಇಷ್ಟು ಒಳ್ಳೆಯವನ, ಇವನು ಎಷ್ಟು ಒಳ್ಳೆ ಬುದ್ಧಿ ಕಳ್ತನ. ಯಾರು ಇಂತ ಒಳ್ಳೆ ಮನಸ್ಸು ಕೊಟ್ಟವರು? ಯೇಸು ಕ್ರಿಸ್ತ. ಇದರಿಂದ ಯಾರಿಗ್ ಮಹಿಮೆ ಆಗ್ತಿದೆ ಪ್ರಿಯರೇ? ಕ್ರಿಸ್ತನಿಗೆ ಮಹಿಮೆ, ದೇವರಿಗೆ ಮಹಿಮೆ. ದೇವರಿಗೆ ಮಹಿಮೆ ಆಗಬೇಕಂದ್ರೆ ಏನ್ ಮಾಡಬೇಕು? ಪ್ರಕಟಿಸಬೇಕು, ಪ್ರಕಟಣೆ ನಡೆಯಬೇಕು, ತಿಳಿಸಬೇಕು, ಹೇಳಬೇಕು. ಹೇಳಿಲ್ಲ ಅಂತಂದ್ರೆ ದೇವರಿಗೆ ಮಹಿಮೆ ಇಲ್ಲ. ಪ್ರಕಟಿಸಿಲ್ಲ ಅಂತಂದ್ರೆ ದೇವರಿಗೆ ಮಹಿಮೆ ಇಲ್ಲ. ಯಾರಿಗೆ ಹೇಳಬೇಕು? ಯೇಸು ಕ್ರಿಸ್ತರವರು ಆ ದೆವ್ವಗಳು ಬಿಟ್ಟವನಿಗೆ ಏನ್ ಹೇಳ್ತಿದ್ದಾರೆ? ನೀನು ಮನೆಗೆ ಹೋಗು, ನಿನ್ನ ಜನರ ಹತ್ರ ಹೋಗು, ಅವರಿಗೆ ಹೇಳು. ದೇವರು ಮಾಡಿದ ಉಪಕಾರಗಳನ್ನ ಮೊದಲು ಪ್ರಾರಂಭ ಆಗಬೇಕಾದಂಥದ್ದು ಮನೆಯಲ್ಲಿ. ಅಟ್ ಯೋರ್ ಹೋಮ್. ನಿನ್ನ ಫ್ಯಾಮಿಲಿಗೆ ಗೊತ್ತಿರಬೇಕು ನಿನ್ನ ಪರಿಸ್ಥಿತಿ ಎಂಥದ್ದು ಅಂತ. ನಿನ್ನ ಫ್ಯಾಮಿಲಿಗೆ ಗೊತ್ತಿರಬೇಕು ನಿನ್ನನ್ನು ದೇವರು ಯಾವ ಮಟ್ಟಿಗೆ ಕಾಪಾಡಿದ್ದಾರೆ ಅಂತ. ಮೊದಲು ನಿನ್ನ ಮನೆಗೆ ಹೇಳು, ಆಮೇಲೆ ನಿನ್ನ ಜನರು, ನಿನ್ನ ಬಂಧುಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅತ್ತೆ ಮಾವ ಸೊಸೆ ಯಾರಾದ್ರೂ ಇದಾರಲ್ಲ, ಅವರೆಲ್ಲರಿಗೆ ಹೇಳು, ದೇವರು ನನ್ನ ಜೀವನದಲ್ಲಿ ಮಾಡಿದ್ದಾರೆ, ದೇವರು ನನಗೆ ಮಾಡಿದ್ದಾರೆ, ದೇವರು ನನಗೆ ತಿಳಿಸಿದ್ದಾರೆ. ತುಂಬಾ ಜನ ದೇವರನ್ನು ಅಂಗೀಕರಿಸಿರುವಂತ ಪ್ರಾರಂಭದಲ್ಲಿ ದಯವಿಟ್ಟು ಈ ಮಾತು, ಪ್ರಾರಂಭದಲ್ಲಿರುವಂತ ಒಳ್ಳೆ ಲಕ್ಷಣ ಏನಾಗುತ್ತೆ ಪ್ರಿಯರೇ? ಬಸ್ ಸ್ಟಾಪ್ ಅಲ್ಲಿ ಕೂತಿದ್ರೆ ಸುಮ್ಮನೆ ಇರಲ್ಲ ಅವರು. ಬಸ್ ಬಸ್ಗೋಸ್ಕರ ಅವ್ರ ಜೊತೆ ತುಂಬಾ ಜನ ಕಾಯ್ತಿರ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಎಲ್ಲಿಗೆ? ಹಾ, ಯಾವ ಊರು? ನಿಮ್ಮ ಹೆಸರು? ಅಷ್ಟೇ, ಇಷ್ಟೇ ಇನ್ಫಾರ್ಮೇಶನ್. ನೆಕ್ಸ್ಟ್ ಲೈನ್, ಯೇಸು ಸ್ವಾಮಿ ನಂಬ್ಕೊಳ್ಳಿ. ನಾನು ಇವಾಗ ಈ ತರ ಇದ್ದೀನಿ, ಸಮಯದಲ್ಲಿ ಈ ತರ ಇರ್ಲಿಲ್ಲ. ನಾನು ಕುಡಿತಿದ್ದೆ, ಆಕ್ಸಿಡೆಂಟ್ ಆಗ್ಬಿಡ್ತಿತ್ತು, ನನ್ ಲಿವರ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು, ಹಾರ್ಟ್ ಫೇಲ್ಯೂರ್ ಆಗ್ಬಿಟ್ಟಿತ್ತು, ನನಗೆ ಅಂಥ ರೋಗ ಇದೆ, ಇಂಥ ರೋಗ ಇದೆ. ದೇವರು ನನ್ನನ್ನ ಕಾಪಾಡಿದ್ರು, ಯೇಸು ಕ್ರಿಸ್ತರು ನನ್ನನ್ನ ಕಾಪಾಡಿದ್ರು, ಆತನ ವಾಕ್ಯ ನನ್ನನ್ನು ಬದುಕಿಸಿತು. ಇದುವರೆಗೂ ನಾನು ಉಳಿದಿರುವಂತದ್ದು ದೇವರ ಕೃಪೆ. ನೀನು ನಂಬ್ಕೋ, ಬಾ ಚರ್ಚ್ಗೆ. ಹೇಳೋದ್ರು ಇದಾರ ಇಲ್ವಾ? ಇದಾರ? ಆ ಉಪಕಾರ ದೇವರು ನಮ್ಮ ಜೀವನದಲ್ಲಿ ಮಾಡಿಲ್ವಾ? ನಾವ್ ಹೇಳ್ತೀವಾ? ದೇವರು ನಿನಗೆ ಕೊಟ್ಟಂತ ಈ ಪರಿಸ್ಥಿತಿ ನೀನು ಸುಖವಾಗಿರು ಅಂತಲ್ಲ. ದೇವರು ನಿನಗೆ ಕೊಟ್ಟಂತ ಈ ಪರಿಸ್ಥಿತಿ ಅನೇಕರನ್ನ ಈ ಸ್ಥಿತಿಗೆ ತಗೊಂಡು ಬಾ ಅಂತ, ಅನೇಕರನ್ನ ಈ ಸ್ಥಿತಿಗತಿಗಳಿಗೆ ನೀನು ತೆಗೆದುಕೊಂಡು ಬರಬೇಕಂತ. ನೀನು ಹೇಳಿದ್ರೆ ಅವ್ರು ಬದಲಾಗ್ತಾರೆ, ನೀನು ಮಾತನಾಡಿದ್ರೆ ಅವ್ರು ಬರ್ತಾರೆ, ನೀನು ಮಾತನಾಡಿದ್ರೆ ಅವ್ರು ದೇವರ ಬಳಿಗೆ ಸೇರ್ತಾರೆ. ನೀನು ಮಾತಾಡಿಲ್ಲ ಅಂತಂದ್ರೆ ಹೇಗ್ ಬರ್ತಾರೆ ಅವರು ದೇವರ ಬಳಿಗೆ? ನೀ ಹೇಳಿಲ್ಲ ಅಂತಂದ್ರೆ ಹೇಗೆ ಸೇರ್ತಾರೆ ದೇವರ ಸನ್ನಿಧಾನಕ್ಕೆ? ಅವರು ಹೇಳಬೇಕಲ್ವಾ, ಮಾತನಾಡ್ಬೇಕಲ್ವಾ? ಮಾತನಾಡದೆ ರಕ್ಷಣೆ ಆಗಬೇಕು ಅಂತಂದ್ರೆ ಸಾಧ್ಯವಿಲ್ಲ. ತಿಳಿಸದೆ ಯಾರು ಕೂಡ ದೇವರ ಬಳಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ವಿ ಶುಡ್ ಸ್ಪೀಕ್, ವಿ ಶುಡ್ ಪ್ರೀಚ್. ಒಳ್ಳೆ ಮಾತನ್ನ ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 14ನೇ ವಚನವನ್ನ ನಾವು ನೋಡೋಣ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವರಿಲ್ಲದೆ ಕೇಳುವುದು ಹೇಗೆ?
ಸಾರುವವರು ಕಳುಹಿಸಲ್ಪಡದೆ ಸಾರುವುದು ಎಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಮಾತು ಕೇಳುವವರಿಲ್ಲದೆ ಕೇಳುವವರೆಲ್ಲಿ? ಇವತ್ತಿಷ್ಟು ಮಂದಿ ಕೇಳ್ತಿದ್ದೀರಾ, ಸೇರಿ ಬಂದಿದ್ದೀರಾ. ಯಾಕೆ ಬಂದಿದ್ದೀರಾ? ಸುಮ್ಮನೆ ಟೈಮ್ ಪಾಸ್. ಏನ್ ಮನೇಲೇನ್ ಮಾಡಕ್ ಆಗದಿರ ಇಲ್ಲಿಗೆ ಬಂದಿದೀವ? ಹೇಳುವವರಿರುವುದರಿಂದ ಕೇಳುವುದಕ್ಕೆ, ಸಾರುವವರಿಲ್ಲದೆ ಹೋದರೆ ತಿಳಿಸಿಕೊಳ್ಳುವವರು ಹೇಗೆ? ನಾವು ಹೇಳಿಲ್ಲ ಅಂತಂದ್ರೆ ದೇವರು ಹೇಗೆ ಪ್ರಕಟಿಸಲ್ಪಡ್ತಾರೆ ಪ್ರಿಯರೇ? ನಿಮ್ಮ ಜೀವನದಲ್ಲಿ ದೇವರು ಮಾಡಿದಂತ ಅದ್ಭುತಗಳನ್ನ ನಾವು ಪ್ರಕಟಿಸದೆ ಹೋದರೆ ಕ್ರಿಸ್ತನು ಹೇಗೆ ಅನೇಕರಿಗೆ ತಿಳಿಯುವುದಕ್ಕೆ ಸಾಧ್ಯ? ಅಂತವರ ಪಾದ ಹೇಗೆ ಅಂತ ದೇವರು ಹೇಳ್ತಿದ್ದಾರೆ ನೋಡಿ. ಅವರ ಪಾದಗಳು ಎಷ್ಟೋ ಎಷ್ಟೋ ಎಷ್ಟು ಎಷ್ಟೋ ಅಂದವಾಗಿದೆ. ಅಂದವಾಗಿರುವಂತ ಪಾದಗಳು ಯಾವುದೋ ಗೊತ್ತಾ? ದಿನಾ ನೈಲ್ಸ್ ಪಾಲಿಶ್ ಹಾಕೊಂಡು, ದಿನಾ ಉಗುರು ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ಆತನ ನಾಮದ ಪ್ರಕಟಣೆಗಾಗಿ ಹೆಜ್ಜೆ ಹಾಕುವಂತ ಕಾಲುಗಳು ದೇವರಿಗೆ ಇಷ್ಟ. ಆತನ ನಾಮದ ಪ್ರಕಟಣೆಗಾಗಿ ಕಾಲು ಸವಿದೋಗುವ ತರ ತಿರುಗಾಡುತ್ತಿರುವಂತರ ಪಾದಗಳು ದೇವರಿಗಿಷ್ಟ. ಆ ಮಾತು ದೇವರಿಗಿಷ್ಟ, ಆ ಸ್ವರ ದೇವರಿಗಿಷ್ಟ, ಆ ಆಸಕ್ತಿ ದೇವರಿಗಿಷ್ಟ. ಅದೇ ಬಿಟ್ರೆ ನಾವು ಮಾಡುವಂತ ಭಕ್ತಿ ಒಂದು ವೇಳೆ ಪ್ರಶ್ನಿಸ್ಕೊಂಡು ಒಂದ್ಸರಿ ತಿರುಗಿ ನೋಡೋಣ ಪ್ರಿಯ, ನಮ್ಮ ಭಕ್ತಿ ನೋಡಿದ್ರೆ ದೇವ್ರಿಗೆ ಇಷ್ಟ ಆಗತ್ತಾ? ಇಷ್ಟ ಆಗೋ ಭಕ್ತಿನೇನಾ ನಮ್ದು? ಬೇರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ಇಷ್ಟ ಆಗುವಂತ ಕೆಲಸ ಏನು? ನನ್ನ ಜೀವನದಲ್ಲಿ ದೇವರು ಮಾಡಿದಂತ ಉಪಕಾರಗಳು ಪ್ರಕಟಿಸಬೇಕು ಪ್ರಿಯರೇ, ಪ್ರಕಟಿಸಬೇಕು. ಇವಾಗಾದ್ರೂ ನಮ್ಗಂತ ಒಂದು ಗಾಡಿ ಇದೆ. 20 ವರ್ಷದಿಂದ ಗಾಡಿಗಳಿದ್ವ ನಮ್ಮ ಅಪ್ಪ ಅಮ್ಮಂದಿರಿಗೆ? 30 ವರ್ಷದಿಂದ ಇದಾವ. ಹೇಳ್ತಾರೆ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀವಿ. ನಾವು ಗಾಡಿಲಿ ಹೋಗಕ್ಕೆ ಯೋಚನೆ ಮಾಡ್ತೀವಿ, ಅಷ್ಟು ದೂರನಾ ಅಂತ. ಅವ್ರು ನಡ್ಕೊಂಡು ಹೋಗ್ತಿದ್ರು ಅವಾಗ. ನಾವು ಗಾಡಿಲಿ ಹೋಗಕ್ಕೆ ಯೋಚನೆ ಮಾಡ್ತೀವಿ ಈಗ. ಅವ್ರು ನಡ್ಕೊಂಡೋಗಿ ಹೆಂಗ್ ನಡ್ಕೊಂಡು ಹೋಗ್ತಿದ್ರಿ ಅಂತಂದ್ರೆ ಹಂಗೆ ಮಾತಾಡ್ಕೊಂಡು ಬೆಳಿಗ್ಗೆ ಕತ್ಲಲ್ಲೇ ಹೊರಡ್ತಿದ್ವಿ. ಟೈಮ್ ಆಗೋಷ್ಟರಲ್ಲಿ ಅಲ್ಲಿಗೆ ಸೇರ್ಬಿಡ್ತಿದ್ವಿ. ಇವಾಗ ನಮಗೆ ಗಾಡಿ ಇದೆ, ಎಲ್ಲ ಇದೆ. ಯಾಕೆ ಕಂಪ್ಯಾರಿಸನ್ ಹೇಳ್ತಿದ್ದೀನಿ ಗೊತ್ತಾ? ಏನಿಲ್ಲದೆ ಇರಬೇಕಾದ್ರೆ ನಡ್ಕೊಂಡು ಸೇವೆ ಮಾಡಿದವರು ಅನೇಕರಿದ್ದಾರೆ, ನಡ್ಕೊಂಡು ಪ್ರಕಟಿಸಿದರಂತವ್ರು ಅನೇಕರಿದ್ದಾರೆ. ದೇವ್ರ ಗಾಡಿ ಯಾಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಾ? ಅಂತ 100 ಸ್ಪೀಡಲ್ಲಿ ಹೋಗ್ಬಿಟ್ಟು ಶೋಕಿ ಮಾಡಕ್ಕಲ್ಲ. ಯಾಕೆ ಕೊಟ್ಟಿದ್ದಾರೆ ದೇವ್ರ ಗಾಡಿ? ನೋಡು, ನಿನ್ನ ಹಿಂದೆ ಇರುವಂತವರನ್ನ ನೋಡು, ಅವ್ರಿಗಿಲ್ಲದೆ ಇರುವಂತ ಸುಖ ನಾನು ನಿನಗೆ ಕೊಟ್ಟಿದ್ದೇನೆ. ಯಾಕೆ ಗೊತ್ತಾ? ಶೋಕಿ ಮಾಡಂತಲ್ಲ, ಅವರೇ ಅಷ್ಟು ಸೇವೆ ಮಾಡಿರ್ಬೇಕಾದ್ರೆ ನೀನ್ ಎಷ್ಟು ಮಾಡ್ಬೇಕು? ನಡೆದುಕೊಂಡು ಹೋದಂತವರೇ ಅಷ್ಟು ಜನಕ್ಕೆ ಪ್ರಕಟಿಸಿರ್ಬೇಕಾದ್ರೆ ಗಾಡಿ ಇದ್ದ ನೀನ್ ಏನ್ ಮಾಡ್ಬೇಕು? ಮೋಟಾರ್ ಗಾಡಿ ಏನ್ ಮಾಡ್ಬೇಕು? ನೀನು ಎಷ್ಟು ಮಾಡ್ಬೇಕು? ನೀನು ಎಷ್ಟು ಪ್ರಕಟಿಸಬೇಕು? ನೀನು ಏನ್ ಮಾಡ್ತಿದ್ದೇವೆ ನಾವು? ಸಮಥಿಂಗ್. ಆಂಧ್ರ ಕಡೆಗೆ ಹೋದಾಗ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವು ಅವಾಗ ನೋಡಿ, ಈ ಬೆಟ್ಟಗಳು, ಈ ಬಂಡೆಗಳು ಇಲ್ಲಿ ಬರುವಾಗ ಅಲ್ಲಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಪೇಂಟ್ ಇಂದ ಬರೆದಿರ್ತಾರೆ, ఏసు ప్రేమామయుడు, ఏసు పిలుచుచున్నాడు, దేవుడు లోకమును ఎంతో ప్రేమించెను, కాగా తన అద్విತೀಯ కుమారుని ఇచ్చెను ಅಂತ 3ನೇ ಅಧ್ಯಾಯ 16ನೇ ರೆಫರೆನ್ಸ್ಗಳು. దేవుడు ಲೋಕమునకు వెలుగై ఉన్నాడు. ಈ ತರ ಕಾಣಿಸ್ತಾವ ಪ್ರೇರೆ ಪೇಂಟ್ ಮಾಡಿರೋ. ಯಾರು ಹೋದ್ರಲ್ಲಿಗೆ? ಆ ಬಂಡೆ, ಅಷ್ಟು ದೊಡ್ಡ ಬಂಡೆಗೆ ಯಾವ ವ್ಯಕ್ತಿ ಹೋಗ್ಬಿಟ್ಟಲ್ಲಿ ಬರೆದಿದ್ದಾರೆ? ನಾವ್ ಹೋಗಿದ್ವಾ? ನಮ್ಮ ಮನೆಯವ್ರು ಯಾರಾದ್ರೂ ಹೋಗಿದ್ರ? ಬೇರೆ ಯಾರಾದ್ರೂ ಹೋಗಿದ್ರ? ಯಾರು ಇಲ್ಲಲ್ಲ. ಯಾರು ಹೋದ್ರಲ್ಲಿಗೆ? ಯಾರು ಬರೋದ್ರ ಆ ಮಾತುಗಳು? ಇಲ್ಲಾಂದ್ರೆ ಬಂಡೆಗೆ ಹಂಗೆ ಪ್ರಿಂಟ್ ಆಗ್ಬಿಡ್ದೇವ್ರ ಹಂಗೆ ಇಟ್ರ? ಯಾರೋ ಹೋಗಿ ಮಾಡಿದ್ದಾರೆ. ಯಾಕೆ ಮಾಡ್ಬೇಕಾಯಪ್ಪ ಅಲ್ಲಿ? ಆ ಬಂಡೆ ಹತ್ತಿ ಅಷ್ಟು ಬಿಸಿಲಲ್ಲಿ, ಆ ಕಲ್ಲುಗಳಲ್ಲಿ ಏನ್ ಕೆಲ್ಸ? ಅಪ್ಪನ್ ಬೇರೆ ಕೆಲ್ಸ ಇಲ್ವಾ? ನನ್ನನ್ನು ರಕ್ಷಿಸಿದಂತ ಕ್ರಿಸ್ತನನ್ನ ನಾನು ಪ್ರಕಟಿಸಿದೆ. ನನಗೆ ಸ್ವರ ಇಲ್ಲದೆ ಇರಬಹುದು, ನನಗೆ ಹೇಳಲಿಕ್ಕಾಗದೆ ಇರಬಹುದು, ಬರೆಯಕ್ ಬರುತ್ತಲ್ಲ.
ನೀವು ನೋಡಿ ಆಂಧ್ರದಲ್ಲಿ ಎಲ್ಲೇ ನಿಮಗೆ ಪೇಂಟ್ ಅಲ್ಲಿ ವಾಕ್ಯಗಳು ಕಾಣಿಸಿದ್ರೆ ಆ ಎಲ್ಲಾ ಪೇಂಟ್ ಅಲ್ಲಿ ವಾಕ್ಯಗಳನ್ನ ಬರೆದಂತವನು ಒಂದೇ ವ್ಯಕ್ತಿ, ಒನ್ ಸಿಂಗಲ್ ಪರ್ಸನ್. ಸೈಕಲ್ ತಗೊಂಡ್ರು, ಪೇಂಟ್ ಡಬ್ಬಗಳನ್ನ ಇಟ್ಕೊಂಡ್ರು, ಪೇಂಟ್ ಬ್ರಷ್ಗಳನ್ನ ಇಟ್ಕೊಂಡ್ರು, ಎಲ್ಲೆಲ್ಲಾದ್ರೆ ಬರೆಯೋದಕ್ಕೆ ಆಗತ್ತೋ ಅಲ್ಲಲ್ಲಿ ನಿಂತ್ಕೊಂಡು ವಾಕ್ಯಗಳನ್ನ ಬರೆದು 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 3 ಸತಿ ಆಂಧ್ರ ಪ್ರದೇಶ ತಿರುಗ್ಬಿಟ್ಟವ್ರೆ. 3 ರೌಂಡ್ಸ್ ಹಾಕಿದ್ದಾರೆ. ಈಸ್ ನೋ ಮೋರ್, ಇವಾಗಿಲ್ಲ ಅವರು. 3 ರೌಂಡ್ ಹಾಕಿ ತಿರುಗಿ 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 ಇವತ್ತಿಗೂ ಕೂಡ ಅದನ್ನ ಕೆಡಿಸಬೇಕು, ಅದನ್ನ ಒಂದು ವೇಳೆ ಕಾಣದೆ ಮಾಡಬೇಕು ಅಂತಂದ್ರು ಕೂಡ ಅದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ಅಷ್ಟು ಪೇಂಟಿಂಗ್ ಮಾಡಿದ್ದಾರೆ ಅವರು, ಅಷ್ಟು ವಚನಗಳನ್ನ ಬರೆದಿದ್ದಾರೆ, ಅಷ್ಟು ಪ್ರಕಟಿಸಿದ್ದಾರೆ ಕ್ರಿಸ್ತನನ್ನ. ಯಾಕೆ ಯಾಕೆ ಪ್ರಕಟಿಸಬೇಕು? ನನಗೆ ಸಿಕ್ಕಿದಂತೆ ಈ ರಕ್ಷಣೆ ಅನೇಕರಿಗೆ ಸಿಗುತ್ತೆ. ಇನ್ನೊಂದು ಸಮಥಿಂಗ್, ತುಂಬಾ ಜನ ಕ್ರಿಸ್ತನನ್ನ ನಂಬಿಕೊಂಡಂತವರ ಟೆಸ್ಟ್ ಮನಿ ನೋಡಿ ಯೂಟ್ಯೂಬ್ ಅಲ್ಲಿ. ಅವ್ರೇನ್ ಹೇಳ್ತಾರೆ ಗೊತ್ತಾ? ನನಗೆ ಯೇಸು ಸ್ವಾಮಿ ಅಂದ್ರೆ ಇಷ್ಟಾನೇ ಇಲ್ಲ. ಯಾಕೆ ಅಂತಂದ್ರೆ ಗಾಡಿಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಕಾಣಿಸ್ತಿತ್ತು, ಯೇಸು ನೇನೇ ಮಾರ್ಗము, ನೇನೇ ಸತ್ಯము, ನೇನೇ. ಆ ಮಾತ್ ನೋಡಿದ್ರೆ ನನಗೆ కోప బರುತ್ತೆ అంటానే. యాకే? నేనే అని ఎందుకనాల? నేను అనొచ్చు కదా. నేను మార్గం అంటే నాకేం ప్రాబ్లం లేదు. నేనే మార్గం అన్నాడు, అది నాకు ప్రాబ్లం. నేనే సత్యం అన్నాడు, అది నాకు ప్రాబ్లం. నేనే జీవం అన్నాడు, నేనే ఎందుకన్నాడు? ఎందుకన్నాడో తెలుసుకునే క్రమంలో బైబిల్ చదివాడు మనోడు. ఎందుకన్నాడు నేనే అని తెలుసుకోవడానికి బైబిల్ చదివాడు. ఇప్పుడు అనేకులకు వాక్యాన్ని ప్రకటిస్తున్నాడు. ಒಂದು ಆತ್ಮ ದೇವರ ಬಳಿಗೆ ಬರುವುದಕ್ಕೆ ಒಂದು ಮಾತು, ಒಂದೇ ಒಂದು ಮಾತು ಕಾರಣವಾಯಿತು. ನಿನ್ನ ಮಾತು ಕಾರಣವಾಗಲ್ವಾ? ನಿನ್ನ ಸ್ವರ ಕಾರಣವಾಗಲ್ವಾ? ನಿನ್ನ ನಡ್ಕೊಂಡು ಹೋಗುವಂತ ಒಂದೊಂದು ಹೆಜ್ಜೆ ಕಾರಣವಾಗಲ್ವಾ? ಮಾಡ್ತಿದ್ದೇವ ಪ್ರಿಯರೇ? ಇರಬೇಕು ಪ್ರಿಯರೇ. ರಕ್ಷಣೆ ಹೊಂದಿದ ನೀನು ಸುಮ್ಮನೆ ಇರ್ಲಿಕ್ಕಲ್ಲ ಈ ರಕ್ಷಣೆ. ಕಾಪಾಡಲ್ಪಟ್ಟಂತ ನೀನು ಸುಮ್ಮನೆ ಇರ್ಲಿಕ್ಕಲ್ಲ ಈ ಒಂದು ರಕ್ಷಣೆ. ಪ್ರಕಟಿಸುವುದಕ್ಕೋಸ್ಕರ, ಸಾರುವುದಕ್ಕೋಸ್ಕರ, ತಿಳಿಸುವುದಕ್ಕೋಸ್ಕರ, ಅನೇಕರನ್ನು ಆತನ ಮಾರ್ಗದಲ್ಲಿ ನಿಲ್ಲಿಸುವುದಕ್ಕೋಸ್ಕರ. ಬಿಕಾಸ್ ಯು ಕ್ಯಾನ್ ಡೂ ಇಟ್. ನೀನು ಅಂದುಕೊಂಡ್ರೆ ಮಾಡಬಹುದು, ನೀನಂದುಕೊಂಡ್ರೆ ಮಾಡಬಹುದು. ಸಮರೆಯ ಸ್ತ್ರೀ ಬಾವಿ ಹತ್ರ ನಿಂತ್ಕೊಂಡು ನೀರು ಎಳ್ಕೊಳ್ತಾ ಇದ್ದಾಳೆ. ಅಮ್ಮ, ಯೇಸು ಸ್ವಾಮಿ ಏನಮ್ಮ ಮಾಡ್ತೀವಿ? ನೀರು, ನಂಗೆ ಸ್ವಲ್ಪ ನೀರು ಕೊಡ್ತೀಯಾ? ನಾನ್ ನಿನಗೆ ನೀರು ಕೊಡ್ತೇನೆ. ನಿನಗೇ ನೀರಿಲ್ಲ, ನನ್ನಿಂದ ನೀರು ತಗೋ, ಮತ್ತೆ ನೀನ್ ನನಗೆ ನೀರು ಇಲ್ಲ. ನಾನ್ ನಿನ್ನ ನೀರು ಕೊಡ್ತೇನೆ, ಆ ನೀರು ಕುಡಿದ್ರೆ ನಿನ್ಗೆ ಮತ್ತೆ ದಾಹನೇ ಆಗಲ್ಲ ಅಂತ ನೀರು ಕೊಡ್ತೇನೆ. ಕೊಡು 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 ಕೊಡು. ಎಲ್ಲಾ ಮಾತಾಡಿದ್ಮೇಲೆ ಯಾರಯ್ಯ ನೀನು, ಹೂ ಆರ್ ಯು ಅಂತ ಕೇಳಿದ್ರೆ, ಐ ಆಮ್ ದ ಒನ್. ಯಾರಿಗೋಸ್ಕರ ಆದ್ರೆ ನೀವು ಕಾಯ್ತಿದ್ರೋ, ಯಾರನ್ನಿಗೋಸ್ಕರ ಆದ್ರೆ ನೀವು ಎದುರು ನೋಡುತ್ತಿದ್ದರೋ, ಆ ಎದುರು ನೋಡುತ್ತಿರುವಂತ ವ್ಯಕ್ತಿ ನಾನೇ, ಐ ಆಮ್ ದ ಮೆಸ್ಸಯ್ಯ. ಹೇಳಿದ ತಕ್ಷಣ ಆ ಸಮರಿಯ ಸ್ತ್ರೀ ಏನ್ ಮಾಡಿದ್ಲು? ಯಾಕೆ ಹೋಗ್ಬೇಕು? ನಾನ್ ಕೇಳ್ತೇನೆ, ಯಾಕೆ ಹೋಗ್ಬೇಕು? ಹಂಗಿಂದ ಹಂಗೆ ಗಪ್ಚುಪ್ ಆಗ್ಬಿಟ್ಟು ಹಂಗೆ ಹಿಂದಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತೆಪ್ಪಗ್ ಮೊಣಕಾಲ್ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಬೋದಿತ್ತಲ್ಲ. ಛೇ, ಮಡಿಕೆ ಬಿಟ್ಬಿಟ್ಲು, ಬಿಂದಿಗೆ ಬಿಡ್ದ್ಬಿಟ್ಲು, ಓಡೋದು ಊರೆಲ್ಲ, ಮನೆ 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 ತಿರುಗಿ 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 ಮೆಸ್ಸಯ್ಯನು 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 ಬಂದನು ಬಂದನು ಬಂದನು, ಬನ್ನಿ 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 ಬನ್ನಿ. ಎಲ್ಲಿ? ಹಾಗೆ ಊರೆಲ್ಲ ಕರ್ಕೊಂಡ್ ಬಂದ್ಲ ಅಯ್ಯಮ್ಮ. ಊರೆಲ್ಲ ಊರೆಲ್ಲ ನಮಗ್ ಬೇಡ, ಒಬ್ಬರನ್ನ ಕರ್ಕೊಂಡ್ ಬರ್ತಿದೀವ, ಒಂದು ಫ್ಯಾಮಿಲಿನ ಕರ್ಕೊಂಡ್ ಬರ್ತಿದೀವಿ. ಊರೆಲ್ಲ ಬೇಡ, ಒಬ್ಬರು ಸಿಂಗಲ್ ಪರ್ಸನ್. ಸಮರಿಯ ಸ್ತ್ರೀ ಪ್ರಿಯರೇ, ಶಿ ಇಸ್ ನಾಟ್ ಗುಡ್ ಇನ್ ಹರ್ ಕ್ಯಾರೆಕ್ಟರ್. ಒಳ್ಳೆ ಅಮ್ಮನ, ಒಳ್ಳೆಯವರ ಅಯ್ಯಮ್ಮ, ಅಯ್ಯಮ್ಮನ ಕ್ಯಾರೆಕ್ಟರ್ ದೇವರು ಒಳ್ಳೆ ಒಳ್ಳೆ ಪವಿತ್ರಳು ಅಂತ ದೇವ್ರು ಬರ್ಸಿದಾರ ಅಯ್ಯಮ್ಮ? ನಾವು ಎಷ್ಟು ಮಂದಿ ಗಂಡರನ್ನ ಚೇಂಜ್ ಮಾಡಿದ್ಯಮ್ಮ ನೀನು? ನನ್ನ ಕ್ಯಾರೆಕ್ಟರ್ ಒಳ್ಳೇದಲ್ಲ. ಐ ನೋ ಅಬೌಟ್ ಯು, ನಿನ್ನ ಬಗ್ಗೆ ನನಗ್ ಗೊತ್ತು. ಮತ್ ನಾನು ಒಳ್ಳೆಯವಳಲ್ಲ ಅಂತಂದ್ಮೇಲೆ ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯಾ? ಬಿಕಾಸ್ ನಿನ್ನ ಹತ್ರ ಮಾತಾಡಿದ್ರೆ ನೀನು ಅನೇಕರ ಜೊತೆ ಮಾತಾಡ್ತೀಯ. ನಾನ್ ನಿನ್ ಜೊತೆ ಮಾತಾಡಿದ್ರೆ ನೀನು ಊರ್ ಜೊತೆನೆ ಮಾತಾಡ್ತೀಯ. ಅದಕ್ಕೆ ನಾನ್ ನಿನ್ ಜೊತೆ ಮಾತಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಕೆಟ್ಟದಂತ ನೀನ್ ಅಂದ್ಕೊಳ್ತಿದ್ಯಾ? ನೋ, ನಾನ್ ನಿನ್ನ ಹತ್ರ ಬಂದಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೋ, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ಸುಮಾರು ತಿಂಗಳಿಂದೆ ನನಗೊಬ್ರು ಫೋನ್ ಮಾಡಿದ್ರು.
ಫೋನ್ ಮಾಡಿ ಮಾತನಾಡ್ತಾ ಮಾತಾಡ್ತಾ ಹೇಳ್ಬೇಕಾದ್ರೆ ಅವ್ರೊಂದ್ ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ವಿಲ್ಸನ್, ನನ್ನ ಫೋನ್ ನಿನಗ್ ಬಂದಿದೆ ಅಂತಂದ್ರೆ ನೀನ್ ಲಕ್ಕಿ ಅಂತಂದ್ರು. ನನ್ನ ಫೋನ್ ನಿನಗ್ ಬಂದಿದೆ ಅಂತಂದ್ರೆ ನೀನ್ ಲಕ್. ಯಾಕಂದ್ರೆ ನಾನು ಎಲ್ಲರಿಗೂ ಫೋನ್ ಮಾಡಲ್ಲ, ಏನೋ ಅದು ಹಂಗ. ಅವ್ರು ಒಂದ್ ಮಾತು ಹೇಳಿದ್ರು, ದೇವರ ಕಾಲ್ ನಿಮಗ್ ಬಂದಿದೆ ಅಂತಂದ್ರೆ ಯು ಆರ್ ಲಕ್ಕಿ. ದೇವರ ಕರೆ ನಮಗೆ ಬಂದಿದೆ ಅಂತಂದ್ರೆ ವಿ ಆರ್ ದ ಬ್ಲೆಸ್ಡ್ ಪೀಪಲ್. ಯಾಕೆ ದೇವರ ಕರೆ ನನಗೇ ಯಾಕೆ ಬರ್ಬೇಕು? ಎಲ್ಲರಿಗೂ ಹೋಗ್ಬಾರ್ದ? ಯೇಸು ಸ್ವಾಮಿ ಅಂದ್ಕೊಂಡ್ರೆ ಊರೆಲ್ಲದಕ್ಕೆ ಹೋಗ್ಬಿಟ್ಟು ಪ್ರಕಟಿಸ್ಲಿಕ್ಕೆ ಆಗಲ್ವಾ ಪ್ರಿಯರೇ? ಆಗುತ್ತಾ ಇಲ್ವೋ? ಹಿಂದೆನೆ ಊರ್ ತಿರುಗ್ತಿದೆ ಯೇಸು ಸ್ವಾಮಿ, ಹಿಂದೆ ಊರ್ ತಿರುಗ್ತಿದೆ. ಯೇಸು ಸ್ವಾಮಿ ಹೋಗ್ಬಿಟ್ಟು ಆ ಸಮರಯ ಸ್ತ್ರೀ ಮಾಡೋ ಕೆಲಸನ ಯೇಸು ಸ್ವಾಮಿ ಮಾಡ್ಲಿಕ್ಕೆ ಆಗಲ್ಲ. ಚಿಟಿಕೆಯಲ್ಲಿ ಮಾಡ್ತಾರೆ, ಚಿಟಿಕೆಯಲ್ಲಿ ಮಾಡ್ತಾರೆ. ಬಟ್ ಹಿ ಡೋಂಟ್ ವಾಂಟ್ ಇಟ್ ಟು. ಯಾಕೆ ಗೊತ್ತಾ? ನಾನು ಮಾಡಿದ್ರೆ ಯೇಸು ಸ್ವಾಮಿಗೆ ಏನಂತಾರೆ, ಪವರ್ ಇದೆ, ಬ್ಯಾಕ್ ಗ್ರೌಂಡ್ ಇದೆ ಅಂತ ಅಂದ್ಕೊಳ್ತಾರೆ. ನೀನು ಮಾಡಿದ್ರೆ ಅದಕ್ಕೆ ಬರುವಂತ ಇಂಪ್ಯಾಕ್ಟ್ ಬೇರೆ. ಅರ್ಥ ಆಗ್ತಿದ್ಯಾ ಪ್ರಿಯರೇ? ಆರ್ ಯು ವಿತ್ ಮೀ? ಅರ್ಥ ಆಗ್ತ? ನೀನು ಮಾಡಿದ್ರೆ ಅದಕ್ಕೆ ಸಿಗುವಂತ ಪ್ರತಿಫಲನೇ ಬೇರೆ. ಅದಕ್ಕೆ ನೀನೇ ಮಾಡ್ಬೇಕು. ನಾನ್ ಮಾಡೋದ್ ನಾನ್ ಮಾಡ್ತೇನೆ, ನನಗ್ ಗೊತ್ತು. ನೀನ್ ನನಗೆ ಹೇಳ್ಕೊಡ್ಬೇಡ. ನಾನ್ ಮಾಡೋದ್ ನಾನ್ ಮಾಡ್ತೇನೆ, ನೀನು ಮಾಡೋದನ್ನ ನೀನು. ಸಮಯವಿದ್ರೆ 4ನೇ ಅಧ್ಯಾಯದಲ್ಲಿ ಅದಿರುತ್ತೆ. ನೀವು ಸಮರಯ ಸ್ತ್ರೀ ಬಗ್ಗೆ ಓದಿ. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೋಹಾನ್ ಸುವಾರ್ತೆ ಅಲ್ಲ, ಕ್ಷಮಿಸಿ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ ಸಮರಯ ಸ್ತ್ರೀಯ ಸಂದರ್ಭ ನಿಮಗ್ ಕಾಣುತ್ತೆ. ಯು ಕ್ಯಾನ್ ರೀಡ್ ಇಟ್ ಔಟ್. ಸರಿ, ಯೇಸು ಕ್ರಿಸ್ತರವರ ಜೀವನದಲ್ಲಿ ಒಂದೊಂದು ಮಾತಲ್ಲಿ ಇಷ್ಟೊಂದು ಅರ್ಥ ಇದೆಯಾ? ಎಸ್ ಇಟ್ ಈಸ್. ಒಂದೊಂದು ಪರಿಸ್ಥಿತಿಗಳಲ್ಲಿ ಇಷ್ಟೊಂದು ಆಳವಾದಂತ ಅರ್ಥವಿದೆಯಾ? ಎಸ್ ಇಟ್ ಈಸ್. ಯಾಕೆ? ನಿನಗೋಸ್ಕರ, ನನಗೋಸ್ಕರ ಪ್ರಕಟಿಸಬೇಕು ಪ್ರಿಯರೇ, ತಿಳಿಸಬೇಕು ಪ್ರಿಯರೇ, ಹೇಳಬೇಕು ಪ್ರಿಯರೇ. ಹೇಗಾಗತ್ತೆ ಹೇಳಲಿಕ್ಕೆ? ಹೇಗಾಗುತ್ತೆ ಹೇಳಲಿಕ್ಕೆ? ಲಾಸ್ಟ್ ವೀಕ್ ಅಲ್ಲಿ ನಾವು ಮಾತಾಡ್ಕೊಂಡ್ವಲ್ಲ ಪ್ರಿಯರೇ ಒಬ್ರ ಬಗ್ಗೆ, ಕಣ್ಣಿಲ್ಲದೆ ತಮಿಳಲ್ಲಿ ಹಾಡುಗಳನ್ನ ಫಸ್ಟ್ ಮೋಸಸ್ ರಾಜಶೇಖರ್. ಹೌದು, ರೀಸೆಂಟ್ ಆಗಿ ನಾನು ಅಪ್ಪ ಕೂತ್ಕೊಂಡು ಇಂಟರ್ವ್ಯೂ ಕೇಳ್ತಾ ಇದ್ದೆ. ತಮಿಳ್ ಅಷ್ಟೊಂದು ನನಗೆ ಅರ್ಥ ಆಗಲ್ಲ. ಅವ್ರು ಹೇಳ್ತಾ 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 ಒಂದು ಮಾತು ಹೇಳಿದ್ರು. ಅಪ್ಪನ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಏನ್ ಹೇಳಿದ್ರಂದ್ರೆ, ದೇವರು ನನಗೆ ಮಾಡಿದಂತ ಅದ್ಭುತನ ನಾನು ಹೇಳಿಲ್ಲ ಅಂತಂದ್ರೆ ಹೇಗ್ ಗೊತ್ತಾಗುತ್ತೆ ಜನಗಳಿಗೆ? ದೇವರು ನನ್ನ ಜೀವನದಲ್ಲಿ ಮಾಡಿದಂತ ಅದ್ಭುತಗಳನ್ನ ನಾನೇ ಹೇಳದೆ ಹೋದ್ರೆ ಹೇಗ್ ಗೊತ್ತಾಗುತ್ತೆ ಪ್ರಪಂಚಕ್ಕೆ? ನಾನು ಹೇಳಬೇಕು, ಏನೇ ಆಗ್ಲಿ ನಾನು ಹೇಳಬೇಕು. ಹೈ ಡಯಾಬಿಟಿಕ್ ಪೇಷಂಟ್ ಅವರು, ಹೈ ಡಯಾಬಿಟಿಕ್, ಶುಗರ್ ಜಾಸ್ತಿ, ಹೈ ಡಯಾಬಿಟಿಸ್ ಪೇಷಂಟ್. ನಾನು ಹೇಳಿಲ್ಲ ಅಂದ್ರೆ ಹೇಗೆ ಹೇಳಬೇಕು? ಕಣ್ಣಿಲ್ಲ ನಿನಗೆ, ಆರಾಮಾಗಿ ಸೈಡ್ ಕೂತ್ಕೋಬಹುದಲ್ಲ ನೀನು. ಎಲ್ಲ ಒಂದ್ ಕಡೆ ಒದ್ಕೊಂಡು ಬಿದ್ರೆ ಮೂಗು ಬಾಯಿ ಹೊಡೆದೋಗುತ್ತೆ, ಸೈಡಿಗೆ ಕೂತ್ಕೊ. ಕಣ್ಣಿಲ್ಲ ಅಂತ ನಾನು ಹಿಂದಕ್ಕೆ ಹೋಗಲ್ಲ, ನಾನು ಪ್ರಕಟಿಸ್ತೇನೆ, ನಿಲ್ತೇನೆ. ನಾವ್ ಏನ್ ಮಾಡ್ತಿದ್ದೇವೆ? ವಾಟ್ ಆರ್ ವಿ ಡೂಯಿಂಗ್? ಪ್ರಕಟಿಸ್ತಿದ್ದೇವ, ತಿಳಿಸ್ತಿದ್ದೇವ? ದೇವರು ಫ್ರೀಯಾಗಿ ಮಾಡಕ್ ಹೇಳ್ತವ್ರ? ಸುಮ್ಮನೆ ಮಾಡು ಅಂತ? ನಿನ್ನ ಜೀವನದಲ್ಲಿ ಏನ್ ನಡೆದಿದೆ ಅದನ್ನ ಹೇಳು. ನಿನ್ನ ಜೀವನದಲ್ಲಿ ಏನಾಗಿದೆ ಅದನ್ನ ಹೇಳು, ತಿಳಿಸು, ಪ್ರಕಟಿಸು. ನಿನ್ನ ಮೂಲಕವಾಗಿ ಒಂದು ಪಾಪಿ ರಕ್ಷಿಸಲ್ಪಟ್ರೆ ಪರಲೋಕದಲ್ಲಿ ದೇವರಿಗೆ ಸಂತೋಷ. ರಕ್ಷಣೆ ಬರಲಿಲ್ವಾ? ನಿಮ್ಮ ಗ್ರೂಪ್ ಏನಿದೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದೆ, ಫ್ರೆಂಡ್ಸ್ ಹೇಳಿ. ನಿಮ್ಮ ಸ್ನೇಹಿತರ ಸಂಘ ಏನಾದ್ರೂ ಇರುತ್ತಲ್ಲ, ಅವ್ರಿಗೆ ಹೇಳಿ, ಬಂಧುಗಳಿಗೆ ಹೇಳಿ, ತಿಳಿಸಿ, ಪ್ರಕಟಿಸಿ. ನೀವು 100 ಮಂದಿಗೆ ಹೇಳಿದ್ರೆ ಒಬ್ಬರು ಬರಲಿ ಅಲ್ಲಿಂದ, ಒಬ್ಬರು ನಂಬಿಕೊಳ್ಳಿ ದೇವರನ್ನು. ಆ ಒಬ್ಬನಿಂದ ದೇವರು ಪರಲೋಕದಲ್ಲಿ ಬಹಳ ಸಂತೋಷ. ಸೊ ಪ್ಲೀಸ್ ಡೋಂಟ್ ಬಿ ಸೈಲೆಂಟ್. ನಿಶ್ಶಬ್ದರಾಗಿ ದಯವಿಟ್ಟು ಇರ್ಲಿಕ್ಕೆ ಹೋಗ್ಬೇಡಿ. ಮಾತು ಬರುತ್ತೆ, ದೇವರು ಮಾತು ಕೊಟ್ಟಿದ್ದಾರೆ, ಸ್ವರ ಕೊಟ್ಟಿದ್ದಾರೆ. ಇದನ್ನ ಯಾಕೆ ಕೊಟ್ಟಿದ್ದಾರೆ? ತಿಳಿಸು, ಮಾತನಾಡು, ಪ್ರಕಟಿಸು. ಹಾಡಾಡಿಕ ಹಾಡಾಡು, ಮಾತನಾಡು. ಇಲ್ಲ ಇನ್ನೇನು ಮಾಡಕ, ಓಡಾಡು. ಬರೀಲಿಕ್ ಬರುತ್ತಾ? ಬರೀ. ಏನ್ ಮಾಡಕ್ಕಾಗತ್ತೆ ಕ್ರಿಸ್ತನನ್ನ ತಿಳಿಸುವುದಕ್ಕೋಸ್ಕರ? ಏನ್ ಮಾಡ್ಲಿಕ್ಕಾಗತ್ತೆ ಅದನ್ನ ನೀನು ಮಾಡು.
ದಯವಿಟ್ಟು ಸುಮ್ಮನಿರುವುದು ಬೇಡ. ಕ್ರಿಸ್ತನನ್ನ ಪ್ರಕಟಿಸೋಣ. ಹೇಗಾದ್ರೆ ಅಪೋಸ್ತಲರ ಆ ದಿನದಲ್ಲಿ ಹೇಳಿದ್ರಲ್ಲ, ನಾವು ಕಂಡು ಕೇಳಿದ್ದನ್ನ ಹೇಳದೆ ಇರಲ್ಲ. ಐ ಕಾಂಟ್ ಐ ಕಾಂಟ್ ಕುಕ್ಕರಲ್ಲಿ ಬೇಳೆನೋ ಅಣ್ಣನ ಇಟ್ಟ ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅದು ವಿಸಿಲ್ ಬರುತ್ತೆ. ಯಾಕೆ ಬರ್ಬೇಕು? ಅದು ಪ್ರೆಷರ್ನ ಇಟ್ಕೊಂಡು ಅದನ್ನ ಔಟ್ ಮಾಡ್ಬೇಕು. ಔಟ್ ಮಾಡಿದ್ರೇನೆ ಅದು ಏನಂತಾರೆ, ಒಳಗಡೆ ಕುಕ್ ಆಗತ್ತೆ. ಔಟ್ ಆಗ್ಬೇಕು. ನಿನ್ನಲ್ಲಿ ಒಂದು ವೇಳೆ ಕ್ರಿಸ್ತನು ಮಾಡಿದಂತ ಉಪಕಾರಗಳ ಆ ಕೃತಜ್ಞತೆ ಸ್ವಭಾವ ನಿನ್ನಲ್ಲಿದ್ರೆ ನಾವು ಸುಮ್ಮನಿರಲ್ಲ, ವಿಸಿಲ್ ಹೊಡಿತೀವಿ. ಅದು ನಮ್ಮ ಮನೇಲಿ ಶುರು ಆದ್ರೆ 2-3 ಮನೆ ಕೇಳಿಸ್ತೀವಿ. ಆ ವಿಸಿಲ್ ಜೊತೆಗೆ ಅದು ಮಟನ್ ಮಾಂಸ ಆದ್ರೆ ಸೌಂಡ್ ಜೊತೆಗೆ ಏನಾಗುತ್ತೆ? ನಮ್ಮ ಹೃದಯದಲ್ಲಿ ದೇವರಿದ್ರೆ ಫಸ್ಟ್ ಸೌಂಡ್ ಹೋಗುತ್ತೆ. ನಂತರ ನಿಮ್ಮಲ್ಲಿ ರುಚಿ ಇದ್ರೆ, ನಿಮ್ಮ ಜೀವನ ನಿಜವಾಗ್ಲೂ ದೇವರಿಗೆ ಕೃತಜ್ಞತಾ ಸ್ವಭಾವವುಳ್ಳವರಾಗಿದ್ರೆ ಆ ಸುವಾಸನೆ ಅನೇಕರಿಗೆ ತಿಳಿಸಿ. ದಿಸ್ ಇಸ್ ದ ಪ್ರೋಸೆಸ್. ಎಷ್ಟೊತ್ತಿಟ್ರು ವಿಸಿಲೇ ಬಂದಿಲ್ಲ ಕುಕ್ಕರ್, ಏನ್ ಮಾಡ್ತೀವಿ? ರಿಪೇರ್ ಒಂದು ಬಂದಾಗ ಒಂದ್ಸಲ ರಿಪೇರ್ ಮಾಡಿಸ್ತೀವಿ, ಆದ್ರೂ ಬಂದಿಲ್ಲ. ಇನ್ನೊಂದ್ಸತಿ ಬಂದಾಗ ಇನ್ನೊಂದ್ಸಲನು ಅಂತ ದೊಡ್ಡ ಮನಸ್ಸು ನಮಗೆ ಇದ್ರೇನೆ, ಆದ್ರೂ ಆಗಿಲ್ಲ. ಏನ್ ಮಾಡ್ತೀವಿ? ಅದನ್ನ ಮನೇಲಿ ಜಾಗ ಇದ್ರೆ ಮೂಲೆಯಲ್ಲಿ ಇಡ್ತೀವಿ, ಇಲ್ಲ ಅಂತಂದ್ರೆ ಹಳೆ ಪೇಪರ್ ಅಂತ ಬರ್ತಾನೆ ತೂಕಕ್ಕೆ ಹಾಕ್ತೀವಿ. ಯಾಕೆ? ಏನಾಯ್ತು? ಕೆಲ್ಸನೇ ವಿಸಿಲ್ ಹೊಡಿಯೋದು. ನಾ ಕೆಲ್ಸನೇ ಮಾಡಿಲ್ಲ ಅಂತಂದ್ಮೇಲೆ ಯಾಕೆ ಇಟ್ಕೋಬೇಕು? ನಿನ್ನ ಕೆಲ್ಸನೇ ಸುವಾರ್ತೆ ಪ್ರಕಟಿಸೋದು. ಆ ಕೆಲ್ಸನೇ ನೀನು ಮಾಡಿಲ್ಲ ಅಂತಂದ್ರೆ ನನ್ನ ದೇವ್ರು ಯಾಕೆ ಇಟ್ಕೋಬೇಕು? ಯೋಚನೆ ಮಾಡೋಣ. ದೇವ್ರಿಗೋಸ್ಕರ ಸುಮ್ಮನಿರದೆ ಪ್ರಕಟಿಸು. ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ತನೆ, ನೀವು ನಮ್ಮ ಜೀವನದಲ್ಲಿ ಮಾಡಿದಂತ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ, ಮೇಲುಗಳಿಗಾಗಿ ನಿಮಗೆ ವಂದನೆಗಳು. ನೀವು ಮಾಡಿದಂತ ಉಪಕಾರಗಳನ್ನ ಮರೆಯದೆ, ಬಚ್ಚಿಡದೆ ಸ್ವಾಮಿ ಪ್ರಕಟಿಸುವವರಾಗಿರುವಂತೆ ಸಹಾಯ ಮಾಡಿ, ತಿಳಿಸುವವರಾಗಿರುವಂತೆ ಕೃಪೆ ತೋರಿಸಿ. ಹೌದು ಕರ್ತನೆ, ನೀವು ನಮ್ಮನ್ನು ಒಂದು ವೇಳೆ ಆ ದಿನ ಮರೆತಿದ್ದರೆ ಕರ್ತನೆ, ನಾವು ಇರ್ತಿರ್ಲಿಲ್ಲ ಸ್ವಾಮಿ. ನೀವು ನಮ್ಮನ್ನು ಮರೆಯದೆ, ಬಿಡದೆ ಕಾಪಾಡಿದ್ದೀರಾ, ಪೋಷಿಸಿದ್ದೀರಾ. ನಿಮಗೆ ಒಂದು ಪ್ರಕಟಿಸುವಂತ ಒಳ್ಳೆಯ ಮನಸ್ಸನ್ನ ನಮಗೆ ದಯಪಾಲಿಸಿ. ಅನೇಕರಿಗೆ ತಿಳಿಯಪಡಿಸುವಂತ ಒಳ್ಳೆಯ ಹೃದಯವನ್ನ ನಮಗೆ ನೀವು ಕೊಟ್ಟರು. ಇದುವರೆಗೂ ನಡೆಸಿದಂತ ದೇವರೇ ನಿಮಗೆ ವಂದನೆ. ಇನ್ನು ಮುಂದೆಯೂ ನೀವೇ ಜೊತೆಗಾರನಾಯಿತುಕೊಂಡು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್.